ಕುದಿ ಹೆಸರು ಆತ್ಮಕಥೆಗಾಗಿ 2018ನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಿಜಯ ಅವರೊಂದಿಗೆ ಬುಕ್ ಬ್ರಹ್ಮ ನಡೆಸುತ್ತಿರುವ ವಿಶೇಷ ಸಂದರ್ಶನ. ಈ ಸಂದರ್ಶನದಲ್ಲಿ ವಿಜಯ ಮೇಡಮ್ ಅವರು ಕುದಿ ಹೆಸರು ಪುಸ್ತಕದ ಬಗ್ಗೆ ಮತ್ತು ಅವರ ಸಾಹಿತ್ಯಯಾನದ ಬಗ್ಗೆ ಕೆಲವು ಅನಿಸಿಕೆಗಳನ್ನು ನಮ್ಮ ಜೊತೆಗೆ ಹಂಚ್ಕೋತಾರೆ. ನಮಸ್ಕಾರ. ನೀವು ಆತ್ಮಕಥೆ ಬರೀಬೇಕು ಅಂತ ಅನಿಸಿದ್ದು ಯಾವಾಗ ಮತ್ತು ಯಾಕೆ, ಹೇಗೆ? ಬರೀಬೇಕು ಅನ್ನೋದೇನು ನನ್ನ ಉದ್ದೇಶ ಇರಲಿಲ್ಲ. ಅಂದರೆ ನನ್ನ ಗೆಳತಿಯರು ಮಾನಸ ಅಂತ ಒಂದು ಪತ್ರಿಕೆ ಇರುತ್ತೆ. ಆ ಪತ್ರಿಕೆಯ ಗೆಳತಿಯರೆಲ್ಲ ಒತ್ತಾಯ ಮಾಡಿ ಬರೆಸಿದ್ರು. ತುಂಬ ಸಮಯ ತಗೊಂಡೆ ನಾನು. ಹನ್ನೊಂದು ಅಧ್ಯಾಯ ಮುಗಿದಾಗಲೂ ಅವ್ರ ಎದುರುಗಡೆ ಓದ್ತಾ ಇದ್ದೆ. ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಹಾಗೆ ಅದು ಬೆಳೀತಾ ಹೋಯಿತು. ಬರಿಬೇಕು ಅನ್ನೋ ತುಡಿತ ಏನು ನನಗಿರಲಿಲ್ಲ. ಅಂದರೆ ನೀವು ಆ್ಯಕ್ಚುಲಿ ವೃತ್ತಿಪರವಾಗಿ ಪತ್ರಕರ್ತರಾಗಿದ್ದವರು, ಬರೆಯುವುದು ಒಂದು ಸತತವಾದ ಕಾಯಕದ ಭಾಗವೇ ಆಗಿತ್ತು. ಸೊ ಆತ್ಮಕಥೆಗೆ ಅಂತ ಏನು ವಿಶೇಷ ಸಿದ್ಧತೆ ಮಾಡ್ಕೋಬೇಕಾಗಿರಲಿಲ್ಲ ನೀವು. ಬಟ್ ಹಿಂಜರಿಕೆ ಯಾಕೆ ಆಗಿತ್ತು? ಹಿಂಜರಿಕೆ ಅಲ್ಲ, ಎಲ್ಲರ ಬದುಕಿನಲ್ಲೂ ಇರುವುದೇ ನನ್ನ ಬದುಕಿನಲ್ಲೂ ಇದೆ ಅನ್ನೋ ಭಾವನೆ. ಒಂದು ಆತ್ಮಕಥೆ ಬರೆಯೋದಕ್ಕೆ ಬೇಕಾದಂಥದ್ದು ಮಹತ್ವದೇನು ನಾನು ಮಾಡಿದ್ದೀನಿ ಅನ್ನೋ ಅದು ಒಂದು ಕಾರಣಕ್ಕಾಗಿ ಬರಿಬೇಕನ್ನಿಸ್ಲಿಲ್ಲ. ಬರೆದ್ರೂ ಬೇರೆ ಏನಾದರೂ ಮಾಡಬೇಕು ಆ ಥರದ್ದಿದ್ದೇ ಹೊರತು ಆತ್ಮಕಥೆ. ಆಮೇಲೆ ನೀವು ಪತ್ರಕರ್ತರು ಬರವಣಿಗೆ ಸಹಜ ಅಂತೀರಿ, ಆದರೆ ಅದು ಎಷ್ಟು ಬದುಕಿಗೆ ಅನಿವಾರ್ಯವಾಗಿ ಬರವಣಿಗೆಯನ್ನು ಮಾಡಿದವಳಾದ್ರಿಂದ ಒಂಥರ ಒಂದು ಹಂತದಲ್ಲಿ ಬರವಣಿಗೆ ಸಾಕು ಅನಿಸಿದ್ದಿದೆ. ಈ ಗಳಿಗೆಯಲ್ಲೂ ನಾನು ಎಲ್ಲೋ ಒಂದು ಕಡೆ ಬರವಣಿಗೆ ಸಾಕು, ಅದು ಎಷ್ಟು ವರ್ಷ ಮಾಡಿದ್ದೀನಲ್ಲ, ಜೀವನ ಮಾಡೋಕ್ಕೋಸ್ಕರ ಬರ್ತಿದ್ದೀನಿ, ಒತ್ತಾಯವಾಗಿ ಬರ್ತಿದ್ದೀನಿ. ಬರವಣಿಗೆ ಅನ್ನೋದು ಒಂದು ಅರ್ಜಿಯಾಗಿ ಬರಲೇ ಇಲ್ಲ, ಅದು ಒಂದು ಹೊಟ್ಟೆಪಾಡು ಹಾಗೆ ಬರ್ದಿರೋದ್ರಿಂದ ಸಾಕು, ಇನ್ನೆಷ್ಟು ಕಾಲ ಇದನ್ನೇ ಮಾಡಲಿ ಅಂತ ಅನಿಸಿದ್ದೀರಿ ನನಗೆ. ಎಲ್ಲರೂ ಹೇಳೋ ಹಾಗೆ ಬರವಣಿಗೆ ನನಗೊಂದು ಬಿಡುಗಡೆ ಆಗಲೇ ಇಲ್ಲ. ಅದೇ ಒಂಥರ ಒತ್ತಡ ತರ್ತಾ ಇತ್ತು. ಬಟ್ ಈಗ ಕುದಿ ಹೆಸರು ಆ ಥರದ್ದು ಒಂದು ಅವಕಾಶ ನಿಮಗೆ ಕಲ್ಪಿಸ್ಕೊಡ್ತಾ? ಒಂದರ್ಥದಲ್ಲಿ ಹೌದೇನೋ, ನನ್ನ ಒಳಗಿನ ಅನೇಕ ಅದ್ಮಿಟ್ಟ ಭಾವನೆಗಳಿಗೆ ಬಿಡುಗಡೆ ಸಿಕ್ಕಿ ಮತ್ತು ಅದಕ್ಕೆ ಬಂದ ಪ್ರತಿಕ್ರಿಯೆಗಳಿಂದ ನನ್ನ ಒಳಗಡೆ ಇದ್ದ ಏನು ಸಾಮಾನ್ಯ ಅನ್ಕೊಂಡದ್ದು ಇಲ್ಲ, ಇದೇನು ಕೆಲಸ ಮಾಡಿದೆ ಜನರ ಮಧ್ಯೆ ಅನ್ನೋ ಸಮಾಧಾನ. ಸೊ ಕುದಿ ಹೆಸರು ಮೊದಲ ಭಾಗ, ಇದರ ಮುಂದಿನ ಆವೃತ್ತಿ ಬರೀತಾ ಇದ್ದೀನಿ. ತುಂಬ ಅಗಾಧವಾದ ಕ್ಷೇತ್ರ. ಅಲ್ಲಿವರೆಗೆ ಒಂದು ಕುಟುಂಬದ ಕಥೆ, ಒಂದು ಬದುಕಿನ ಮಗ್ಗಲುಗಳಿದ್ವು. ಇಲ್ಲಿ ಹಾಗೆಲ್ಲ ವಿಸ್ತಾರ ಜಾಸ್ತಿ. ನಾನು ಕೆಲಸ ಮಾಡಿರುವ ಕ್ಷೇತ್ರಗಳು ತುಂಬ ಜಾಸ್ತಿ. ಹಾಗಾಗಿ ಹೇಳುವಾಗ ಮತ್ತು ನನ್ನ ವ್ಯಾಪ್ತಿಗೆ ಬಂದಂಥ ಸ್ನೇಹಿತರು, ಹಿರಿಯರು, ಕಿರಿಯರು, ಇವರೆಲ್ಲರ ಬಗ್ಗೆನೂ ಹೇಳಬೇಕಾಗುತ್ತೆ. ಹಾಗಾಗಿ ಅದು ಬೆಳೀತಾ ಇದೆ ಸ್ವಲ್ಪ. ಈಗ ಬರೆದಿರುವ ಇದೇನೇ ಸುಮಾರು 400 ಪುಟದ ಮೇಲಿದೆ, ಇನ್ನೂ ಮುಗಿದಿಲ್ಲ. ಇನ್ನೂ ನಾನು ಸಿನಿಮಾ ಕ್ಷೇತ್ರ, ನಾಟಕದ ಕ್ಷೇತ್ರ ಎಲ್ಲವನ್ನೂ ಟಚ್ ಮಾಡಿ. ಡಾಕ್ಟರ್ ವಿಜಯ ಅಂದರೆ ಬರೀ ಪತ್ರಕರ್ತರು ಮಾತ್ರ ಅಲ್ಲ, ಅವರು ಲೇಖಕಿ. ಅಷ್ಟು ಮಾತ್ರ ಹೇಳಿದ್ರೆ ಏನೂ ಹೇಳಿದಾಗೋದಿಲ್ಲ. ಬದಲಿಗೆ ಅವರು ರಂಗಭೂಮಿಯ ಜೊತೆಗೆ ಸಿನಿಮಾದಲ್ಲಿ ಮಾಡಿದ ಕೆಲಸ ಇದೆಯಲ್ಲ, ಅದು ಅಸಾಧಾರಣವಾದದ್ದು. ಅವರದೇ ಆದ ಒಂದು ಸಂಕುಲ ಅನ್ನುವ ಒಂದು ವಿಶಿಷ್ಟವಾದ, ವಿಭಿನ್ನವಾದ ಎಲ್ಲ ಲಲಿತ ಕಲೆಗಳನ್ನ ಪರಿಚಯಿಸುವ, ಅದರ ಪರಸ್ಪರ ಒಡನಾಟ ಇರುವ ಒಂದು ಪತ್ರಿಕೆಯನ್ನು ಕೂಡ ಮೇಡಮ್ ತರ್ತಾ ಇದ್ರು. ಸಂಕುಲದ ಆರಂಭ ಮತ್ತು ಅದರ ಯಾನದ ಬಗ್ಗೆ ಒಂದಿಷ್ಟು ಮಾತಾಡ್ಬೋದು? ಅದು ನಾನು ಬಹಳ ಪ್ರೀತಿಯಿಂದ ಮಾಡಿದ ಕೆಲಸ. ಇವಾಗಲೂ ನನಗೆ ಅದರ ಬಗ್ಗೆ ತುಂಬ ಒಂದು ರೀತಿಯ ಮನಸ್ತೃಪ್ತಿ ಇದೆ, ಹೆಮ್ಮೆ ಇದೆ. ಮಾಡಿದೆ ಈ ಕೆಲಸ. ನನ್ನ ಒಳಗೆ ಉದಯವಾಣಿ ಪತ್ರಿಕೆಯಲ್ಲಿ ನಾನು ದೀಪಾವಳಿ ಸಂಚಿಕೆಗಳನ್ನು ಮಾಡ್ತಾ ಇದ್ದೆ. ನನ್ನನ್ನು ಗುರುತಿಸ್ತಾ ಇದ್ದಿದ್ದೇ ಇಲ್ಲಿ ಪತ್ರಕರ್ತರು ದೀಪಾವಳಿ ಸಂಚಿಕೆ ಹಿನ್ನೆಲೆಯಲ್ಲಿ ಅಷ್ಟು ಅದಕ್ಕೆ ತೊಡಗಿಸ್ಕೊಳ್ತಾ ಇತ್ತು. ತುಂಬ ಚೆನ್ನಾಗೂ ಬರ್ತಾ ಇತ್ತು. ಥರದಲ್ಲಿ ಪೈಪೋಟಿ ಇತ್ತು ಪ್ರಜಾವಾಣಿಗೂ ಉದಯವಾಣಿ.
ಅಂತ ಕೆಲಸ ಮಾಡುವಾಗ್ಲೂ ಅಲ್ಲೆಲ್ಲೂ ಒಂದು ಮಾರಾಟದ ಹಿನ್ನೆಲೆಯಲ್ಲಿ ಕೆಲವು ಗಮನಿಸ್ತೀವಿ. ಒಂದು ಪತ್ರಿಕೆ ಮಾಡುವಾಗ, ಯಾವುದೇ ಪತ್ರಿಕೆ ನಾನು ಇದುವರೆಗೆ ಮಾಡಿರೋ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಸರ್ಕ್ಯುಲೇಷನ್ ಕಡೆಗೆ ಒಂದು ಈ ದೃಶ್ಯ ಮಾಧ್ಯಮಗಳಲ್ಲಿ TRP ಅಂತಾರಲ್ಲ, ಹಂಗೆ ಯಾಕೆಂದ್ರೆ ನಾನು ಒಂದು ರೀತಿಯಲ್ಲಿ ಆ ಥರದ ಜವಾಬ್ದಾರಿಯುತ ಜಾಗದಲ್ಲಿ ಇರ್ತಾ ಇದ್ದೇನೆ. ಹಾಗಾಗಿ ಈ ಮಾತು ಬರೆಯೋದ್ರಿಂದ ಎಷ್ಟು ಜನನ ನಾನು ಒಳಗೆ ತಗೊಳ್ತೀನಿ ಅನ್ನುವ ಲೆಕ್ಕಾಚಾರನೇ ನನ್ನ ಬರವಣಿಗೆಯಲ್ಲಿ ಇರ್ತಾ ಇತ್ತು. ಅದನ್ನೆಲ್ಲ ದಾಟಿ ನಾನು ಏನೇನು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದು, ಇವುಗಳ ಇಂಟರ್ ರಿಲೇಶನ್ಶಿಪ್ ಏನು, ಇವುಗಳ ಅಂತರ್ ಸಂಬಂಧಗಳನ್ನ ಹುಡುಕುವ ಕೆಲಸ ಮಾಡಬೇಕು ಅನ್ನೋದು ಬಹಳ ದಿನದ ಆಸೆ ಆಗಿತ್ತು. ಅದು ವೃತ್ತಿ ಸಂಬಂಧವಾದ ಪತ್ರಿಕೆಗಳಲ್ಲಿ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಸಂಕುಲ ತಗೊಂಡೆ. ತುಂಬಾ ವಿಶೇಷವಾಗಿ ಕೆಲವು ಕೆಲಸಗಳನ್ನ ಮಾಡಿದೆ. ಅದರಲ್ಲಿ ಏನಂದ್ರೆ, ಈಗ ಒಂದು ಅಂಗುಲದ ಹುಳುವಿನ ಪರಕಾಯ ಪ್ರವೇಶ ತಗೊಂಡು ಅದಕ್ಕೆ ಒಂದು ಪೇಂಟಿಂಗ್, ನಮ್ಮ C. ಚಂದ್ರಶೇಖರ್ ಅವ್ರ ಕೈ ಪೇಂಟಿಂಗ್ ಮಾಡಿಸ್ದೆ. ಅದನ್ನ ನಾಟಕ ಮಾಡಿಸ್ದೆ. ನಾಟಕದ ಫೋಟೋಗಳನ್ನು ತೆಗೆಸ್ದೆ. ಆ ನಾಟಕನ ನಿರ್ದೇಶನ ಮಾಡಿದವರು ಮತ್ತು ಪೇಂಟಿಂಗ್ ಮಾಡಿದವರು ಇವರನ್ನ ರಾಮಾನುಜನ್ ಸಿಕ್ತಿರ್ಲಿಲ್ಲ, ಇಲ್ಲಿದ್ರೆ ಅವರು ಇರ್ತಿದ್ರು. ಇವರನ್ನ ಮತ್ತು ಒಬ್ಬ ಒಳ್ಳೆಯ ವಿಮರ್ಶಕರನ್ನ ಇಟ್ಕೊಂಡು ಅವುಗಳ ಒಂದು ಕೃತಿ ತನಗೆ ತಾನೇ ಸ್ವಯಂ ಅದು ದೊಡ್ಡ ಕಲಾಕೃತಿಯಾಗಿರುತ್ತೆ. ಆ ಕಲಾಕೃತಿಯನ್ನ ಆಧರಿಸಿ ಇನ್ನೊಂದು ಕಲಾಕೃತಿ ಹುಟ್ಟಿದಾಗ ಹೊಸದೇನಾದ್ರೂ ಹುಟ್ಟುತ್ತಾ, ಅಥವಾ ಅದರಿಂದ ಹೆಚ್ಚಿನ ಪಡ್ಕೊಳ್ಳುತ್ತಾ, ಅಥವಾ ಅದಕ್ಕಿಂತ ದೊಡ್ಡದನ್ನ ಹೇಳುತ್ತಾ, ಈ ತರದ ಚರ್ಚೆಯನ್ನ ಮಾಡುವ ಮೂಲಕ ಆ ಮೂರು ಕಲಾ ಕ್ಷೇತ್ರಗಳ ಅಂತರ್ ಸಂಬಂಧಗಳು ಹೇಗಿರ್ತವೆ ಎನ್ನುವುದರ ವಿಶ್ಲೇಷಣೆಯನ್ನ, ಇದು ಆರ್ಕಿಟೆಕ್ಟ್ ಇಂದ ಹಿಡಿದು ಎಲ್ಲದಕ್ಕೂ ಸಂಬಂಧಿಸಿ ಮಾಡಿದ್ದೀನಿ. ಸಾಹಿತ್ಯವನ್ನ ಸ್ವಲ್ಪ ದೂರ ಇಟ್ಟೆ ಸಂಕುಲದಿಂದ, ಯಾಕೆಂದ್ರೆ ತುಂಬಾ ಸಾಹಿತ್ಯ ಪತ್ರಿಕೆಗಳು ಬರ್ತಾ ಇದ್ದಿದ್ರಿಂದ ಮತ್ತೆ ಸಾಹಿತ್ಯಕ್ಕೆ ಕೂತ್ರೆ ಅದು ತುಂಬಾ ವ್ಯಾಪ್ತಿ ದೊಡ್ಡದಾಗ್ಬಿಡುತ್ತೆ. ನನಗೆ ಕಲೆಗಳ ಬಗ್ಗೆನೆ, ಅದರಲ್ಲಿ ಬರುವ ಸಾಹಿತ್ಯ ಇತ್ತು, ಕಲೆಗಳ ಬಗ್ಗೆನೇ ನಾನು ಚರ್ಚೆ ಮಾಡ್ಬೇಕು ಅಂತ ಮಾಡಿದ್ದು. ಅದು ನನಗೆ ತುಂಬಾ ತೃಪ್ತಿ ಕೊಟ್ಟಿದೆ. ಅಕ್ಕ ಮಹಾದೇವಿಯ ಒಂದು ವಚನಕ್ಕೆ ನಮ್ಮ ನಟ ಶ್ರೀಧರ್ ಅವರು ಡಾನ್ಸ್ ಮಾಡ್ತಾರೆ. ಸುಮಾರು 4 ಸಾಲಿನ ವಚನಕ್ಕೆ ಅವರು ಡಾನ್ಸ್ ನಾನು ಸುಮಾರು 40 ಫೋಟೋಸ್ ತೆಗೆಸಿದೆ. ಆ 40 ಫೋಟೋಗಳು ಮತ್ತು ಅದನ್ನ ಹಡಪದವರು ಚಿತ್ರ ಮಾಡಿದ್ರು, ಆ ವಚನವನ್ನ ಚಿತ್ರ ಮಾಡಿದ್ರು. ಆ ಚಿತ್ರ, ಆ ಫೋಟೋಗಳು ಶ್ರೀಧರು, ಹಡಪದು ಮತ್ತು MH ಕೃಷ್ಣಯ್ಯನವರು ಕೂತು ಅವುಗಳ ಬಗ್ಗೆ ಚರ್ಚೆ. ಮತ್ತು ಅದು ಬಹಳ ವಿಶೇಷವಾದ್ದು. ಬಹಳ ಜನ PhD ಸ್ಟೂಡೆಂಟ್ಸ್ ಸಂಕುಲ ತಗೊಂಡು ಹೋಗ್ತಾರೆ. ಅದನ್ನ ಆಕರವಾಗಿ ನೀವು ದಾವಣಗೆರೆಯಿಂದ ಹೊರಡುವಾಗ ಏನಿತ್ತು ಮನಸ್ಸಲ್ಲಿ? ಏನು ಇದ್ದರೆ ಬದುಕು ಬಹಳ ಕಷ್ಟವಾಗಿತ್ತು. ಬಾಲ್ಯ ಇನ್ನೂ ಚೆನ್ನಾಗಿರ್ಲಿಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ. ಬಹಳ ಇನ್ನೇನು ಸುಖವಾದ ಒಂದು ಜೀವನ ಸಿಕ್ಬಿಡುತ್ತೆ ಮದುವೆ ಮಾಡ್ಕೊಂಡ್ಮೇಲೆ. ಮದುವೆ ಮಾಡ್ಕೊಂಡು ಹೋಗುದು ಅಂದ್ರೆ ಈ ಕಷ್ಟದಿಂದ ಬಿಡುಗಡೆ ಅನ್ಕೊಂಡಿದ್ದೆ, ಆದ್ರೆ ಬಾಂಡ್ಲೆಯಿಂದ ಬೆಂಕಿ ಬಿದ್ದೆ. ಸೊ ಅಲ್ಲಿಂದ ಬದುಕಿನ, ವೈವಾಹಿಕ ಬದುಕಿನ ಸಂಕಷ್ಟಗಳ ಬಗ್ಗೆ, ಅದರ ನೋವು ಮತ್ತು ಅಲ್ಲಿನ ಹತಾಶೆ, ಆತಂಕಗಳನ್ನೆಲ್ಲ ನೀವು ನಿಮ್ಮ ಆತ್ಮಕಥೆಯಲ್ಲಿ ಬರೆದಿದ್ದೀರಿ, ದಾಖಲಿಸಿದಿರಿ. ಯಾವುದೇ ಮುಚ್ಚುಮರೆ ಇದ್ದೇನೆ ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದೀರಿ. ಸೊ ಆ ಹಂತದಲ್ಲಿ ನೀವು ನಿಮ್ಮ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಂತ ಅನ್ಸಿದ್ ಯಾವಾಗ? ನೀವು ಹೆಂಗೆ ಅದನ್ನ ಓವರ್ಕಮ್ ಮಾಡ್ಲಿಕ್ಕೆ ಮಾಡಿಸಿಕೊಂಡ ಸಿದ್ಧತೆ ಯಾವ ತರ ಆಗಿತ್ತು, ಮತ್ತು ಅದು ಆ ಜರ್ನಿ ಹೆಂಗ್ ಶುರು ಆಯ್ತು? ಅದು ಬರವಣಿಗೆಯ ಜರ್ನಿ ಶುರು ಆಗಿತ್ತು. ಬರವಣಿಗೆ ಅನ್ನೋದು ಒಂದು ತರದ ಹಳೆಯ ಕಾಲದ ಒಂದು ಬರವಣಿಗೆ, ಒಂಥರ ಲಗ್ನ ಪತ್ರಿಕೆ ಬರವಣಿಗೆ. ಆ ತರದ್ದು ಒಂದು ಸಿದ್ಧಿ ಇತ್ತು ನನಗೆ ಬಾಲ್ಯದಿಂದಲೂ. ಸ್ವಲ್ಪ ಚೆನ್ನಾಗಿ ಕನ್ನಡ ಓದ್ತಿದ್ದೆ. ಮತ್ತೆ ನಮ್ಮ ತಾತ ಅವರೆಲ್ಲ ಪುರೋಹಿತರು, ಅಂದ್ರೆ ಅವ್ರ ಜೊತೆ ಸಂಸ್ಕೃತದ ಬ್ರಹ್ಮಯಜ್ಞ ಅದು ಇದು ಎಲ್ಲ ಅವ್ರಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ, ನಾನು ಓದಿ ಹೇಳ್ಬೇಕಾಗ್ತಿತ್ತು. ಮತ್ತೆ ಅವ್ರ ಪೌರೋಹಿತ್ಯಕ್ಕೆ ಹೋದ್ರೆ ಅವ್ರ ಜೊತೆ ಅವ್ರ ಪಂಚಾಂಗ ಕಂಕ್ಲೇರ್ ಇಟ್ಕೊಂಡು ನಾನು ಹೋಗ್ತಾ ಇದ್ದೆ. ಅದೇನು ಒಂದು ಕಂಡೀಷನ್ ಅವ್ರಿಗೆ ಬರೋ ಸಂಭಾವನೆ ನಂಗೆ ಅರ್ಥ ಕೊಡ್ಬೇಕು ಅಂತ ಅದಕ್ಕೆ ಹೋಗ್ತಿದ್ದಿದ್ದು. ಆದ್ರೆ ಅದು ಅಭ್ಯಾಸ ಆಗೋಗಿತ್ತು. ಎಲ್ಲೋ ಒಂದ್ ಕಡೆ ಒಂದು ಶಿಷ್ಟ ಭಾಷೆ ಒಳಗಡೆಗೆ ಹೋಗಿತ್ತು.
ಕಾವ್ಯ ಬರೆದ್ರೆ ಎಷ್ಟು ಚೆನ್ನಾಗಿ ಬರಿತಾಳೆ ಕಾವ್ಯ ಅನ್ನೋದು. ಅಂದ್ರೆ ಅಷ್ಟು ಮಟ್ಟಿಗೆ ಒಂದು ಭಾಷೆಯ ಸಿದ್ಧಿ ಇತ್ತು. ಅದೇನು ಒಂದು ಸುಸಂಬದ್ಧವಾದ ಕಲಿಕೆ ಅಲ್ಲ, ಅದು ತಾನಾಗಿಯೇ ನನ್ನ ಒಳಗೆ ಪ್ರವೇಶ ಮಾಡುವಂಥದ್ದು. ಆದ್ರೆ ಮದುವೆ ಆದ್ಮೇಲೆ ಎಲ್ಲವನ್ನೂ ಮರೆತು ಬದುಕಿನೊಳಗಡೆ ತೊಡಗಿದ್ದಾಗಿತ್ತು. ಅದು ದಾಟಿ ನಾವು ಬೇರೆ ಬಂದು ಇಲ್ಲಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿದ್ಮೇಲೆ ಸಂಜೆ ಕಾಲೇಜಿಗೆ ಸೇರುವ ಒಂದು ಆಸೆ ಬಂತು. ಸಂಜೆ ಕಾಲೇಜಿಗೆ ಸೇರಿದ ಮೇಲೆ ನನ್ನ ಬದುಕು ಒಂಚೂರು ಬೆಳಕು ಕಾಣಿಸ್ತು. ಜೊತೆಗೆ ಕಲಾಮಂದಿರದ ಸಂಪರ್ಕ. ಕಲಾಮಂದಿರಕ್ಕೆ ಬೇಕಾದಷ್ಟು ಜನ ಸಾಹಿತಿಗಳು ಬರೋರು. ಆ ಕಾಲದಲ್ಲೇ ನಾವು ಆನಕೃಷ್ಣ, ರೂಟಿತಾ ಶರ್ಮರು, ಪಾರ್ಥನಾರಾಯಣ ಪಂಡಿತರು, ಇಂಥ ದೊಡ್ಡ ದೊಡ್ಡವ್ರ ಜೊತೆಯಲ್ಲಿ ಮಾಸ್ತಿಯವರು, ಇವರೆಲ್ಲರ ಪರಿಚಯ ಆಯ್ತು ನನಗೆ. ಅದು ಒಂಥರದಲ್ಲಿ ಇನ್ನೇನು ಒಂದು ಬೇರೆ ಲೋಕ ಇದೆ ಅಂತ, ಬಹಳ ಕಗ್ಗತ್ತಲಿನಲ್ಲಿದ್ದವ್ರನ್ನ ತಂದು ಒಂದು ಪ್ರಖರವಾದ ಬೆಳಕಿಗೆ ಬಿಟ್ಟ ಹಾಗೆ ಅನಿಸುತ್ತೆ. ಏನು ಗೊತ್ತಿರಲಿಲ್ಲ. ಹಂಗಿದ್ದವಳನ್ನ ಕನ್ನಡ ಲೇಖಕಿಯರ ಸಂಘ ಅಂತ ಒಂದಿತ್ತು. HR ಇಂದಿರಾ ಅವರು ಅದರ ನೇತೃತ್ವ ವಹಿಸಿದ್ರು. ಬಟ್ ಅಧ್ಯಕ್ಷರುಗಳು ಬೇರೆ ಬೇರೆಯವರು ಇರೋರು. ಆದ್ರೆ HR ಇಂದಿರಾ ಅವರೇ ಅದರ ಫೌಂಡರ್. ಅವರು ನನ್ನನ್ನ ಸಂಘಕ್ಕೆ ಮೆಂಬರ್ ಮಾಡ್ಕೊಂಡ್ರು. ಆಗ ಈಗ ಸಮಾರಂಭ ಆದ್ರೆ ವಂದನಾರ್ಪಣೆ ಮಾಡಕ್ಕೋ ಸ್ವಾಗತ ಮಾಡಕ್ಕೋ ನನ್ನನ್ನ ಕರೆಯೋರು. ಬರ್ಕೊಂಡು ಹೋಗ್ತಿದ್ದೆ. ಅನ್ನೋದೆಲ್ಲ ತುಂಬಾ ಅಲಂಕಾರಿಕ ಭಾಷೆ. ಆಕಾಶದಲ್ಲಿ ನಕ್ಷತ್ರಗಳು, ಸೀರೆ ಉಟ್ಕೊಂಡಂಗೆ ಏನೇನು ರೂಪಗಳನ್ನೆಲ್ಲ ಸೇರಿಸಿ ಒಂದು ಅದನ್ನು ಪಾಪ ಅವರು ಚೆನ್ನಾಗಿ ಅನಿಸ್ತಿತ್ತು, ಮೆಚ್ಕೊಳ್ಳೋರು. ಇವಾಗ ನನ್ಗೆ ನಗು ಬರುತ್ತೆ ಹೀಗೆಲ್ಲ ಬರೀತಿದ್ವಾ ಅಂತ. ಅವ್ರು ಅದನ್ನ ಮೆಚ್ಕೊಳ್ಳೋರು. ಈ ಪರವಾಗಿ ಅವ್ರು ಚೆನ್ನಾಗಿ ಬರೀತಾರೆ ಅಂತ ಅವರೆಲ್ಲ ಹೇಳಿ ಹೇಳಿ ನಾನು ಬರಿಬೋದೇನೋ ಅಂತ. ಆ ಸಂದರ್ಭದಲ್ಲಿ ಏನಾದ್ರು ಕೆಲವು ವರದಿಗಳನ್ನ, ಕಾರ್ಯಕ್ರಮದ ವರದಿಗಳನ್ನ ಪತ್ರಿಕೆಗಳಿಗೆ ಬರೆದು ಕಳಿಸ್ಬೇಕು ನಾವು ಮಾಡಿರೋ ಕಾರ್ಯಕ್ರಮ. ಹಂಗೆ ಬರೆದು ಕಳಿಸುವಾಗ ಪ್ರಜಾಮತ, ಕನ್ನಡಪ್ರಭ ಇವ್ರಿಗೆಲ್ಲ ಬೇರೆಯವ್ರ ಹೆಸರೇ ಅದನ್ನ ನಾನು ಬರೆದು ಕೊಡ್ತಾ ಇದ್ದೆ. ಅದು ಹಾಗ ಅಭ್ಯಾಸ ಆಗಿ ಒಂದ್ಸಲ ಒಂದು ಸಾಹಿತ್ಯ ಪರಿಷತ್ತಲ್ಲಿ ಒಂದು ಕಾರ್ಯಕ್ರಮ ಏನಂದ್ರೆ ಅದು ಸ್ಪಾಂಟೇನಿಯಸ್ ಆಶು ಕಾದಂಬರಿ ಸ್ಪರ್ಧೆ ಅಂತ. ನಾನು ಇದನ್ನ ದಾಖಲೆ ಮಾಡಿದೀನಿ ಅಂತ ಅನ್ಸುತ್ತೆ. ಅದೇನಂದ್ರೆ ನಮ್ಮ ವಿಮಲಾ ರಂಗಾಚಾರ್ಯ ಅವರು ಒಂದು ಟಾಪಿಕ್ ಕೊಡ್ತಾರೆ. ನಾವು 4 ಜನ ಅದನ್ನ ಬೆಳೆಸಬೇಕು ಅಂತ ಒಂದೊಂದು ಚಾಪ್ಟರ್ ಹೋತರ ಅದು ಬರೆದು ಬರ್ತಾ ಇದ್ದಿದ್ದು. ಅಂದ್ರೆ ವಿಷಯ ಬರೀ ಅಲ್ಲೇ ಮಾತಾಡ್ಬೇಕು. ಅದ್ರ ಯಾಕೆ ನನ್ನ ತಗೊಂಡ್ರು ನನಗೆ ಗೊತ್ತಿಲ್ಲ, ತಗೊಂಡ್ಬಿಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಏನು ಬರೆದಿದ್ದಿರ್ಲಿಲ್ಲ. ಏನಿಲ್ಲ, ಏನು ಇದೆ ಈ ತರ ವರದಿಗಳು ಅದು ಇದು ಬರೀತಿದ್ದೆ. ನಾನೇನಂತ ಇದೆಲ್ಲ ಅವರು ಹೊಸಬ್ರೆಲ್ಲ ಇರ್ಬೇಕು ಅಂತ ಸೇರಿಸ್ಬಿಟ್ಟು ಮೊದಲನೇ ಚಾಪ್ಟರ್ MK ಇಂದಿರಾ ಅವರು ಒಂದ್ ಚಾಪ್ಟರ್ ಬರೆದ್ ಮುಗಿಸಿದ್ಮೇಲೆ ಮುಂದುವರಿಸಬೇಕಾದ್ದು ನಾನು ಮುಂದುವರಿಸಿದ್ಮೇಲೆ ಪ್ರೇಮ ಭಟ್ ಆದ್ಮೇಲೆ ಎಂಡ್ ಮಾಡೋದು HS ಮಾಡ್ಬಿಟ್ರಿ. ಆಯ್ತು. ಮುಂದ್ಗಡೆ ಅನುಪಮಾ ನಿರಂಜನ ಅವರೆಲ್ಲ ಕೂತಿದ್ರು. ಅವರೆಲ್ಲ ಶಾಕ್, ಈ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳಲ್ಲ ಅಂದ್ರು. ಆಮೇಲೆ ಆ ಸಭೆಗೆ ಪ್ರಜಾಮತದ ಸಿದ್ದರಾಮಣ್ಣ ಬಂದ್ರು. ಬಾಬು ಅಂತಿದ್ರು ಅವರು, ಸಿದ್ದರಾಮಣ್ಣ ಅಂತ. ಅವರು ಕರೆಸಿದ್ರು. ನಾನು ಕರೆಸ್ಬಿಟ್ಟು ನಮ್ಮ ಪತ್ರಿಕೆಗೆ ಕಾಲಂಗಳು ಬರೀರಿ ಅಂತ ಹೇಳಿ ದಿಢೀರಂತ ನಾನು ಮಹಿಳೆ ಮತ್ತು ಮಕ್ಕಳ ವಿಭಾಗ ಕೊಟ್ಟರು. ದಿಢೀರ್ ಪತ್ರಕರ್ತೆ ಆಗ್ಬಿಟ್ಟೆ. ಅದೇ ಚೆನ್ನಾಗಿ ಮಾಡಿದೆ ಅದನ್ನ. ಅವ್ರಿಗೆ ಬಹಳ ಇಷ್ಟ ಆಯ್ತು. ಎಲ್ಲ ಲೇಖಕಿಯರ ಸಂಘವನ್ನು ಕೈಯಲ್ಲಿ ಇಟ್ಟಲ್ಲ, ಲೇಖಕಿಯರನ್ನೆಲ್ಲ ಮಾತಾಡ್ಸೋದು, ಅವ್ರ ಬಗ್ಗೆ ಬರೆಯೋದು. ಇದ್ದದ್ದು 4 ಪುಟ, 2 ಮಕ್ಕಳ ಪುಟ, 2 ಮಹಿಳಾ ಪುಟ. ಏನು ವಿಶೇಷವಾದ ಕಾಣಿಸ್ತು. ಅವ್ರು ಸಂಬಳ ಇಲ್ಲ, ಏನ್ ಡೆಸಿಗ್ನೇಷನ್ ಇಲ್ಲ. ಯಾವಾಗ್ಲೂ ಅವ್ರ ರೂಮ್ ಹೋದಾಗ ಜೋಬಲ್ಲಿ ಇರೋದು ತೆಗೆದೊಂದು ಎಷ್ಟು 200 ಕೊಡೋರು ಅಷ್ಟೇ. ಅದು ಉದ್ಯೋಗ ಅಂತಲೂ ನಾನು ಮಾಡಿದ್ದಲ್ಲ, ಒಂದು ಖುಷಿ. ಅದಾದ್ಮೇಲೆ ನನಗೆ ಮಲ್ಲಿಗೆಗೆ ತಾಂಡವೇಶ್ವರ ಒಂದು ಬೆಂಗಳೂರು ಪ್ರೆಸ್ನವರು ಗುಪ್ತರಿಂದ ತಗೊಂಡ್ರು. ಅವಾಗ ನನ್ನ ತಾಂಡವೇಶ್ವರ ಅವರು ಕರೆಸ್ಕೊಂಡ್ರು. ಅಲ್ಲಿ ಮುಂದೆ ನಿಜವಾದ
ಆತರ ಜೊತೆಗಿನ ಒಡನಾಟ ನಿಮ್ಗೆ ಸಂದರ್ಶನದ ಮೂಲಕ ಶುರು ಆಗಿತ್ತು, ಬಟ್ ಅಷ್ಟಕ್ಕೇನೆ ನಿಲ್ಲಿಲ್ಲ, ನಿಮ್ ಜೊತೆ ಬಹಳ ಆಪ್ತರಾಗಿದ್ರು. ಅವ್ರ ಜೊತೆಗಿನ ನೆನಪುಗಳನ್ನ ವಿಶೇಷ ಅನಿಸ್ಬೋದ? ಬೇಕಾದಷ್ಟಿದೆ. ಏನಂದ್ರೆ ನಾಟಕಗಳಿಗೆ ಬರೋರು, ಆಮೇಲೆ ಹೋರಾಟಗಳಿಗೆ ಬರೋರು. ನಾವು ಕಲಾಕ್ಷೇತ್ರದಲ್ಲಿ ಒಂದ್ಸಲ ಕಾಂಗ್ರೆಸ್ ಎಕ್ಸಿಬಿಷನ್ಗೆ ಶೆಡ್ ಹಾಕ್ತೀವಿ ಅಂತ ಗುಂಡೂರಾಯರ ಪೀರಿಯಡ್ ಅದು. ಅವಾಗ ನಾವೆಲ್ಲ ಹೋರಾಟ ಮಾಡಕ್ ಶುರು. ಅವಾಗ ಶ್ರೀರಂಗರು ಬಂದು ನಮ್ಮ ಜೊತೆಗೆ ಹೋರಾಟಕ್ಕೆ ಇಳಿದ್ರು. ಆವಾಗಲೇ ನಂಗೆ ನೆನಪಿದ್ದಂಗೆ ನಮ್ಮ ಸಿದ್ಧಲಿಂಗಯ್ಯ ಯಾರಿಗೆ ಬಂತು ಸ್ವಾತಂತ್ರ್ಯ ಬರೆದಿದ್ದು ಅಂತ ನನ್ನ ನೆನಪು ಗೊತ್ತಿಲ್ಲ, ಜ್ಞಾಪಕ ಬರ್ತಿಲ್ಲ. ಅಂತೂ ಹಾಡು ಹಾಡ್ತಿದ್ವಿ ನಾವು ಅವಾಗ. ಅದು ಆ ಥರದ ಎಲ್ಲ ಹೋರಾಟಗಳಲ್ಲಿರೋರು. ಮತ್ತೆ ಗೋಕಾಕ್ ಚಳವಳಿಯಲ್ಲಿ ಕಬ್ಬನ್ ಪಾರ್ಕಲ್ಲಿ 144ನೇ ವಿಧಿ ಹಾಕಿದ್ರು. ಚಿದಾನಂದ ಮೂರ್ತಿಗಳು ನಾವೆಲ್ಲ ಹೋದ್ವಿ. ನಾವಾಗ ಫಸ್ಟ್ ಹೋದವ್ರು ನಾನು ಚಿದಾನಂದ ಮೂರ್ತಿ ಇದ್ವಿ. ಶ್ರೀರಂಗರು ಬಂದರು, GSS ಬಂದರು, ಕೋ ಚನ್ನಬಸಪ್ಪನವ್ರು ಬಂದು ನಾವೊಂದು 5-6 ಜನ ಕೂತ್ಕೊಂಡು ಮಾತಾಡ್ತೀವಿ. ಒಬ್ಬ ಪೊಲೀಸ್ನವ್ರು ಬಂದ್ಬಿಟ್ಟು 5 ಜನ ಕೂತಿದ್ದಾರೆ, ಕೂತ್ಕೊಳ್ಳೋ ಹಾಗಿಲ್ಲ. ನಂಗೆ ಸಿಟ್ಟು ಬಂದ್ಬಿಡ್ತು, ದೊಡ್ಡ ಸಾಹಿತಿಗಳ ಹಿಂಗೆ ಮಾತಾಡ್ಸ್ತಾನೆ ಇವನು ಅಂದ್ಬಿಟ್ಟು. ನಮ್ಗೆ ಗೊತ್ತಿಲ್ಲ ಪೊಲೀಸ್ನವ್ರು. ನಾನು ಅವನನ್ನು ಬೈದ್ಬಿಟ್ಟೆ ಚೆನ್ನಾಗಿ. ಹತ್ತಿ ನಾನು ಅಂದ್ರು. ನಾನು ಶ್ರೀರಂಗರು ಫಸ್ಟ್ ಅರೆಸ್ಟ್ ಆದವ್ರು ಗೋಕಾಕ್ ಚಳವಳಿಯಲ್ಲಿ. ಆಮೇಲೆ ಒಬ್ಬೊಬ್ರಾಗಿ ಲಂಕೇಶ್ ಅವ್ರ ಪೇಪರ್ ಬರ್ಬೇಕಿತ್ತು. ಅವ್ರು ಪೇಪರ್ ತರ್ಬೇಕಮ್ಮ, ನಾನು ಹೆಂಗ್ ಅರೆಸ್ಟ್ ಆಗ್ಲಿ? ಇರುತ್ತೆ ಬನ್ನಿ ಸರ್, ಪೇಪರ್ ಇರುತ್ತೆ ಎಲ್ಲೋಗುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನೂ ಹೇಳ್ಕೊಂಡು ಸುಮಾರು ಕಬ್ಬನ್ ಪಾರ್ಕ್ ಇದಿದೆ ನೋಡಿ, ಜೈಲು ಅಂದ್ರೆ ಇಷ್ಟು ದೊಡ್ಡದೊಂದು ಹಾಲ್ ಇದೆ. ಆ ಹಾಲ್ನಲ್ಲಿ ಸುಮಾರು 150 ಜನ ಸಾಹಿತಿಗಳು ಕುಕ್ಕರಿಸಿದ್ವಿ. ಅವರು ಬಿಡ್ತಾ ಇಲ್ಲ. ನಾವು ಆ ಕಡೆಗೆ ಅವರು ಊಟ ತಿಂಡಿ ಎಲ್ಲ ಪಾಪ ತರಿಸ್ಕೊಟ್ರು. ಈ ಒಬ್ಬ ಸಾಹಿತಿನೂ ಇವ್ರಿಗೆ ಅಭ್ಯಾಸ ಇಲ್ಲ ನೋಡಿ, ಜೈಲುಗಳು ಅದರ ಇದು ಗೊತ್ತಿಲ್ಲ. ಒಬ್ಬ ಸಾಹಿತಿನೂ ನಾನು ತಿನ್ನಲ್ಲ ಅಂತಾರೆ. ಶ್ರೀರಂಗರು ಹಠ, ಅವ್ರು ಕೊಟ್ಟಿದ್ ನಾವ್ ಹೆಂಗ್ ತಿನ್ನೋದು, ನಾವು ಬಂದಿರೋದು ಅವ್ರು ವಿರೋಧಿಸಿ ಅಂತ. GSSಗೆ ಇದು ಗ್ಯಾಸ್ಟ್ರಿಕ್ಕು ಎಲ್ಲ. ಆಮೇಲೆ ನಾನು ಎಲ್ಲರಿಗೂ ಹೇಳಿಲ್ಲ ಸರ್, ಇದು ಪದ್ಧತಿ ಅವ್ರು ಕೊಡ್ತಾರೆ. ಅಷ್ಟೊತ್ತಿಗೆ ಯಾರೋ ಪಾಪ ಪುಣ್ಯಾತ್ಮರು ಚಾಮರಾಜಪೇಟೆಯಿಂದ ಇಡ್ಲಿ ಶಾವ್ಗೆ ಇದೆಲ್ಲ ಕಟ್ಸ್ಕೊಂಬಂದ್ರು. ಅವ್ರಿಗೆಲ್ಲ ಬಲವಂತ ಮಾಡಿ ತಿನ್ಸಿದ್ದಾಯ್ತು. ಊಟ ಮಾಡಲ್ಲ ಅಂತ ಕೊಟ್ಕೊಂಡ್, ನಾವು ಪೊಲೀಸ್ನವ್ರು ಕೊಟ್ಟು ಊಟ ಮಾಡಲ್ಲ ಅದಿಲ್ಲ. ಆಮೇಲೆ ಅವರು ಬಿಡಕ್ ತಯಾರಿದ್ರು ಯಾರು ಪೊಲೀಸ್ನವ್ರು ನಮ್ಮನ್ನೆಲ್ಲ. ಚಿದಾನಂದ ಮೂರ್ತಿಗಳು ಹೋಗಕ್ ತಯಾರಿರ್ಲಿಲ್ಲ. ಅವ್ರದ್ದೇನ್ ಹಠ ಅಂದ್ರೆ, ಈಗ್ಲೇ ನಮ್ಮನ್ ಬಿಟ್ಬಿಟ್ರೆ ನಾಳೆ ಪೇಪರ್ ಅಲ್ಲಿ ಸುದ್ದಿ ಆಗಲ್ಲ, 12 ಗಂಟೆವರೆಗೂ ನಾವು ಹೋಗೋದಿಲ್ಲ. 12 ಗಂಟೆಗೆ ಮುಗಿಯುತ್ತೆ ಎಡಿಷನು. ಅವ್ರ ಪೇಪರ್ನಲ್ಲಿ ಹೈಲೈಟ್ ಆಗ್ಬೇಕು ಇಷ್ಟು ಜನ ಸಾಹಿತಿಗಳು ಅರೆಸ್ಟ್ ಆಗಿದ್ದಾರೆ ಅಂತ. ಅವಾಗ್ಲೇ ಕಾವು ತಟ್ಟತ್ತೆ ಸರ್ಕಾರಕ್ಕೆ ಅಂತ. ಪಾಪ ಉದ್ದೇಶ ಒಳ್ಳೇದು, ನಮ್ಗೆ ಏನ್ ಚಿದಾನಂದ ಮೂರ್ತಿಗಳಿಗೆ ಪಬ್ಲಿಸಿಟಿ ಕ್ರೇಜು ಅಂತ ಬೈಕುತ್ತಾರೆ. ಆಮೇಲೆ ಎಲ್ರು ವ್ಯಾನ್ ಹಚ್ಚಿದ್ರು, ಎಲ್ಲ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋದ್ರು. ಹೊರಟ್ರೆ ಎಲ್ರನ್ನು ಎಲ್ಲಿಂದ್ರಲ್ಲಿ ಬಿಟ್ಬಿಡ್ತಾರೆ ಪೊಲೀಸ್ನವ್ರು. ಅವ್ರಿಗೆ ಅಷ್ಟೊತ್ತಲ್ಲಿ ಎಲ್ಲಿ 12:30 1 ಗಂಟೆಯಲ್ಲಿ 12 ಗಂಟೆಗೆ ಅವ್ರು ಕರ್ಕೊಂಡು ಹೋಗಿ ಮತ್ತೆ ನಾವು ಮನೆ ತಲುಪೋದ್ರಿಗೆ 3 ಗಂಟೆ 4 ಗಂಟೆ. ಅವಾಗ ಇದ್ದವಳು ನಾನು ಒಬ್ಳೆ, ಮಹಾ ಮಹಿಳೆ ನಾನು. ಆವಾಗ ರಾಮಾನುಜಂ ಇದ್ರಿ ಪೊಲೀಸ್ ಕಮಿಷನರ್, ಅವ್ರಿಗೆ ಫೋನ್ ಮಾಡಿದೆ. ಸರ್ ನಾನು ಒಬ್ಳಿದ್ದೀನಿ, ಇಲ್ಲೆಲ್ಲರೂ ಇದ್ದಾರೆ ಸಾಹಿತಿಗಳು, ಎಲ್ರೂ ಎಲ್ಲಿಂದ್ರಲ್ಲಿ ಬಿಡ್ತಾ ಇದ್ದಾರೆ, ನಾವು ರಾತ್ರಿ ಮನೆ ತಲುಪೋಕ್ಕಾಗಲ್ಲ. ಆಮೇಲೆ ಅವ್ರ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ಎಲ್ರೂ ಅವ್ರವ್ರ ಮನೆಗೆ ಬಿಡಿ ಅಂತ. ಅವ್ರು ಲಂಕೇಶ್ ಹೇಳ್ತಾರೆ, ಹೆಣ್ಮಕ್ಳಿದ್ರೆ ಇದೊಂದು ಅನುಕೂಲ ನಮಗೆ. ಹಂಗೆಲ್ಲರನ್ನು ಶ್ರೀರಂಗರು ಮೊದಲುಗೊಂಡು ಎಲ್ಲರನ್ನು, ಸಿದ್ದಯ್ಯ ಪುರಾಣಿಕ ಎಲ್ಲರೂ ಇದ್ರು ಅವಾಗ, ನಾಡಿಗೂ ಎಲ್ಲ ಹೊಸ ಹಳೆಯ ತಲೆಮಾರಿನ ಎಲ್ಲ ಸಾಹಿತಿಗಳು ಇದ್ರು. ಗೋಕಾಕ್ ಚಳುವಳಿಯಲ್ಲಿ ಶ್ರೀರಂಗರು ನಮ್ಮ ಜೊತೆ ಎಳೆ ಮಗು ತರ ಬಂದು ಕುತ್ಕೊಂಡ್ರು. ಮತ್ತೆ ನಾಟಕಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದು ವಿಶೇಷವಾದ್ದೇನು ಅಂದ್ರೆ, ಅವ್ರಿಗೂ ಇನಾಮ್ದಾರ್ಗೂ ಬಹಳ ಗೆಳೆತನ. ಏನಾಯ್ತು, ನಾನು ಇನಾಮ್ದಾರ್ ಬಗ್ಗೆ ಒಂದು ಸೆಮಿನಾರ್ ಮಾಡಿದೆ. ನಾನು
ಅವಾಗ ಒಂದು ಸ್ನೇಹ ವಲಯ ಅಂತ ಒಂದು ಸಂಘಟನೆ ಕಟ್ಕೊಂಡಿದ್ದೆ. ಪರ್ವದ ಬಗ್ಗೆನೂ ಮಾಡಿದೆ ನಾನು. ಪರ್ವ ಪುಸ್ತಕ ಬಂದಾಗ ಅದೇ ಮೊದಲು. ಆಮೇಲೆ ಮಾಡಿದ್ದು ಇನಾಮ್ದಾರ್ ಬಗ್ಗೆ. ಇನಾಮ್ದಾರ್ ಅವರ ವ್ಯಕ್ತಿತ್ವ ಮತ್ತು ಅವರ ಕೃತಿಗಳು ಕುರಿತ ಹಾಗೆ 1 ದಿನದ ಸೆಮಿನಾರ್. ಎಲ್ಲೆಲ್ಲಿಂದ ಜನ ಬಂದು ಕರೆಸ್ತಿದ್ದೆ. ಬಹಳ ಅವಾಗೆಲ್ಲ ಆತರ ಇಂಡಿವಿಜುವಲ್ ಸೆಮಿನಾರ್ಗಳಾಗ್ತಿರ್ಲಿಲ್ಲ. ಎಕ್ಸೆಪ್ಟ್ ಯೂನಿವರ್ಸಿಟಿ ಶಿವರುದ್ರಪ್ಪನವ್ರು ಮಾಡ್ತಿದ್ದ ಸೆಮಿನಾರ್ಸ್ ಬಿಟ್ರೆ ಈ ತರ ಇಂಡಿವಿಜುವಲ್ ಆಗಿ ಶಿವರುದ್ರಪ್ಪನವರು ಬಂದು ಕೂತ್ಕೊಳ್ಳೋರು ಸೆಮಿನಾರ್ ಅಲ್ಲಿ. ಸರಿ, ಆಮೇಲೆ ಅದು ಅವತ್ತೇನ್ ಮಾಡಿದೆ ನಾನು, ಇನಾಮ್ದಾರ್ ದಂಪತಿಗಳಿಗೆ ಶ್ರೀರಂಗ ದಂಪತಿಗಳಿಂದ ಗೌರವ ಅಂತ ಮೊದಲ ಉದ್ಘಾಟನಾ ಸಮಾರಂಭದಲ್ಲಿ ಅವ್ರಿಗೊಂದು ಸನ್ಮಾನ ಮಾಡೋದು, ಆಮೇಲೆ ಸೆಮಿನಾರು ಅಂತ ಹೋಗಿ ಮಾತಾಡ್ಬಿಟ್ಟೆ. ಬಟ್ ಅವರಲ್ಲಿ ಒಂದು ಶ್ರೀರಂಗರಲ್ಲಿ ಅವರ ಹೆಂಡತಿಗೆ ಬಹಳ ಗೌರವ ಕೊಡ್ತೀವಿ. ನಂಗಾಕಿ ತುಂಬಾ ಬೇಕಾದವರು ಬೇರೆ ವಿಷಯ ಇದ್ರು. ನಾನೇನ್ ತಪ್ಪು ಮಾಡಿದೆ ಅಂದ್ರೆ ಸಲಿಗೆ ಮೇಲೆ ಅವ್ರಿಗೆ ಹೇಳಿ ಬಂದ್ಬಿಟ್ಟೆ. ಆಕ್ಚುಲಿ ಅವ್ರ ಹೆಂಡತಿಗೆ ಹೇಳ್ಬೇಕಾಗಿತ್ತು, ತಪ್ಪು ಮಾಡಿ. ಆಮೇಲೆ ಏನಾಯ್ತು, ಬರಲ್ಲ ಅಂದ್ಬಿಟ್ರು. ಬರಲ್ಲ ಅಂದ್ರು. ನಾನ್ ಬಿಡ್ತೀನ. ನಾನು ಹೋದೆ ಗೋಕಾಕರಿಗೆ ಹೇಳ್ದೆ. ಗೋಕಾಕರು ನನಗೆ ಅಷ್ಟೇ ಬಹಳ ಆಪ್ತರು. ಎಷ್ಟು ಅಂದ್ರೆ ಅವರು ನನ್ನ ಮಗಳು ಅಂತಲೇ ಟ್ರೀಟ್ ಮಾಡಿದ್ದು. ಸರಿ, ಅವ್ರ ಮನೆಗೆ ಅವ್ರಿಗೆ ಹೇಳ್ದೆ, ನೋಡಿ ಹಿಂಗಾಗಿದೆ, ಶ್ರೀರಂಗ ಹೆಂಡತಿಗೆ ಹೇಳಿದ್ದೆ, ಅವ್ರು ಬರಲ್ಲ ಅಂತಿದ್ದಾರೆ, ನೀವು ಬಂದು ಇನಾಮ್ದಾರ್. ಹಂಗೆ ನೋಡಿದ್ರೆ ಇನಾಮ್ದಾರ್ಗೂ ಗೋಕಾಕರಿಗೂ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಬಟ್ ಗೋಕಾಕರು ದೊಡ್ಡ ಮನುಷ್ಯ, ಬರ್ತೀನಿ ಅಂದ್ರು. ಇನಾಮ್ದಾರ್ಗೆ ಆಶ್ಚರ್ಯ ಆಯ್ತು, ಶ್ರೀರಂಗರಿಗೂ ಆಶ್ಚರ್ಯ ಆಯ್ತು. ಗೋಕಾಕ್ ಬರ್ತೀನಿ ಅಂದ್ರ ಅಂತ ಕರೆಸದೆ ಅವ್ರು ಇವ್ರಿಗೆ ತುಂಬಾ ಅದ್ಭುತವಾಗಿ ಮಾತು ಆಡಿದ್ರು ಗೋಕಾಕರು ಇನಾಮ್ದಾರ್ ಬಗ್ಗೆ. ಎಲ್ಲ ಮುಗಿತು. ಎಲ್ಲ ಒಂದ್ ಅಕ್ಷರ ಬಿಡದೆ ಕೇಳ್ಕೊಂಡ್ರು ಶ್ರೀರಂಗರು. ತನ್ನ ಗೆಳೆಯನಿಗಲ್ಲಿ ಆಗಿದ್ದಲ್ವಾ. ಆಮೇಲೆ ನಾನು ಬರ್ಲಿಲ್ಲ ಅಂತ ನೊಂದ್ಕೊಳ್ತಾ ಇದ್ರು. ಅಂದ್ರೆ ಒಂಥರ ಹೆಂಡತಿಯ ಗೌರವವನ್ನು ಅಷ್ಟೇ ಮಾನ್ಯತೆ ಮಾಡ್ತಾ ಇದ್ದಂತ ವ್ಯಕ್ತಿ. ಏನೀಗ ಕರೀದಿದ್ರೇನು ಬಾ ಅಂತ ಹೆಂಡ್ತಿನ ಅವ್ರು ನನ್ ಕರೀಲಿಲ್ಲ ವಿಜಯ, ನಾನ್ ಬರಲ್ಲ ಅಂದ್ರ ಆಕೆ ಬರ್ಲಿಲ್ಲ, ಇವರು ಬರ್ಲಿಲ್ಲ. ಸೊ ಆ ತರದ ಒಂದು ಇದು ಇತ್ತು ಶಿಸ್ತು ಆಗಿನ ದಾಂಪತ್ಯಕ್ಕೆ. ವೃತ್ತಿರಂಗಭೂಮಿನಲ್ಲಿ ಆಸಕ್ತಿಯಿಂದ ಶುರುವಾದದ್ದು ಹವ್ಯಾಸಿಗೆ ಮಾಡಿದ. ಕಾರಂತರು ಬಂದ್ಮೇಲೆ ಕರ್ನಾಟಕದಲ್ಲಿ ಹವ್ಯಾಸಿ ರಂಗಕ್ಕೆ ಒಂದು ವಿಶೇಷವಾದ ಸ್ಥಾನವನ್ನು ತಗೊಂಡು. ಸೊ ಆವಾಗ ನ್ಯೂಸ್ ಪೇಪರ್ಗಳು ಅದನ್ನ ಹೆಂಗೆ ಒಂದು ರಂಗಭೂಮಿಯನ್ನ ಇಲ್ಲದೆ ಇದ್ದದ್ದು ಒಂದು ಹೊಸ ಲೋಕವೇ ಅನಾವರಣಗೊಂಡ ಕಾಲ. ಅದನ್ನ ಪತ್ರಿಕೆಗಳಲ್ಲಿ ಬರೆಯುವುದು, ಆ ಒಂದು ವಾತಾವರಣ ರೂಪುಗೊಂಡದ್ದು, ಅದರಲ್ಲಿ ನಿಮ್ಮ ಪಾತ್ರ ಯಾವ ತರ ಇತ್ತು? ನಾನು ಉದಯವಾಣಿಯಲ್ಲಿ ಇದ್ನಲ್ಲ, ನಾನು ವಿಮರ್ಶೆ ಬರೀತಾ ಇದ್ದೆ. ಹಂಗ್ ನೋಡಿದ್ರೆ ತುಗ್ಲಕ್ ನಾಟಕದ ಬಗ್ಗೆ ನಾನು ಬರೆದ ವಿಮರ್ಶೆಯನ್ನ ಗಿರೀಶ್ ಬಹಳ ಇಷ್ಟಪಡ್ತಾ ಇದ್ರು. ಅವ್ರ ಜೊಬಲ್ಲಿ ಇಟ್ಕೊಂಡು ತಿರ್ಗೋರು ಯಾವಾಗ್ಲೂ, ನೋಡಿ ಇವ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ನಾಟಕನ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ನಾನು ನಾಟಕದ ವಿಮರ್ಶೆ ಮಾಡೋದು ಅಂದ್ರೆ ಆ ನಾಟಕದ ಬಗ್ಗೆ ಬಂದಿರುವ ವಿಮರ್ಶೆಗಳು ಇವನ್ನೆಲ್ಲ ಗಮನಿಸಿ ಅದರ ಹಿನ್ನೆಲೆಯಲ್ಲಿ ಈ ನಾಟಕದ ವಿಮರ್ಶೆ ಬರೀತಾ ಇದ್ದೆ ಆ ದಿನಗಳಲ್ಲಿ. ಬಟ್ ಪ್ರಜಾವಾಣಿಯನ್ನ ಬೀಟ್ ಮಾಡೋಕ್ ಸಾಧ್ಯನೇ ಇರ್ಲಿಲ್ವಲ್ಲ. ಪ್ರಜಾವಾಣಿಯಲ್ಲಿ ವೈಕುಂಠರಾಜು, ಸದಾಶಿವ, ರಂಗನಾಥ್ ರಾವ್ ಬರೆಯೋರು. ನನಗೆ ಸದಾಶಿವನ್ ಬರವಣಿಗೆ ಬಹಳ ಇಷ್ಟ ಆಗ್ತಿತ್ತು. ವೈಕುಂಠರಾಜು ಅವರದು ಅಬ್ರ ನಾನಿ ಅಂತ ಸ್ವಲ್ಪ ಮರಿ ಲಂಕೇಶ್ ತರ ಆಡೋರು. ಬಿಟ್ರೆ ಹೆಚ್ಚು ಪತ್ರಿಕೆಗಳಲ್ಲಿ ವಿಮರ್ಶೆ ಬರ್ತಾ ಇರ್ಲಿಲ್ಲ. ಬರ್ತಾ ಇದ್ದಿದ್ದು ಉದಯವಾಣಿ, ಪ್ರಜಾವಾಣಿ ಮೇಜರು. ಉಳ್ದಂಗೆ ಪತ್ರಿಕೆಗಳಲ್ಲಿ ಕಡಿಮೆ. ಗೋಕುಲ ಅಂತ ಒಂದು ಪತ್ರಿಕೆ ಬರ್ತಿತ್ತು. ಆವಾಗ ಸ್ವಲ್ಪ ಕಾವ್ಯಂ ರಾಜಗೋಪಾಲ್ ಅವರೆಲ್ಲ ವಿಮರ್ಶೆ ಬರೆಯೋರು. ಬಟ್ ಆಗಿದ್ದ ಒಂದು ಆಮೇಲೆ ಬಂದ ಆಪಾದನೆ ಏನಂದ್ರೆ, ಆಗಲ್ಲ ಸ್ವಲ್ಪ ದಿನಗಳ ನಂತರ ರಂಗಭೂಮಿಗೆ NSD ಇಂದೆಲ್ಲ ಹುಡುಗರು ಬರಕ್ ಶುರು ಮಾಡಿದ್ಮೇಲೆ ರಂಗಭೂಮಿಯನ್ನ ಓದುವ ಬಗೆಯೇ ಬೇರೆ, ನಾವು ಸಾಹಿತ್ಯದ ನೆಲೆಯಲ್ಲಿ ಓದ್ತಾ ಇದ್ದೀವಿ ಅನ್ನುವ ಒಂದು ದೂರಿತ್ತು ನಮ್ಮ ಮೇಲೆ. ಭಾಷೆ ಬೇರೆ, ನಾವು ಸಾಹಿತ್ಯದ ವಿಮರ್ಶೆ ತರ ಮಾಡ್ತೀವಿ ನಾಟಕಗಳನ್ನ. ಅಂದ್ರೆ ರಂಗ ಭಾಷೆಯನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ಹಾಗೊಂದು ರಂಗ ಭಾಷೆ ಬೆಳೆದಿದ್ದೆ ಹುಡುಗರೆಲ್ಲ ಬಂದ ಮೇಲೇನೆ, ಮತ್ತು ಆ ಶಿಕ್ಷಣ ಬೆಳೆದ ಮೇಲೇನೆ. ಅಲ್ಲಿವರೆಗೆ ಅಷ್ಟೇ ಇರ್ತಾ ಇತ್ತು, ಹಂಗೆ ಅದರಿಂದ ಅದು ಹಾಗೆ. ಆಮೇಲೆ ನಾವು ಆ ದಿಕ್ಕಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ವಿ. ಈಗ ನಾವು ನಾಟಕ ನೋಡೋ ರೀತಿನೂ ಬೇರೆ ಇರುತ್ತೆ, ಅದನ್ನ ಗ್ರಹಿಸೋ ರೀತಿನೂ ಬೇರೆ.
ನೀವು ಮಾತಾಡ್ತಾ ಗಿರೀಶ್ ಪ್ರಸ್ತಾಪ ಮಾಡಿದ್ರಿ. ಗಿರೀಶ್ ಒಂದು ಮಾನಿಷಾದ ಅಂತ ಒಂದು ನಾಟಕ ಬರೆದಿದ್ರು. ಅದನ್ನ ಪ್ರಜಾವಾಣಿನಲ್ಲಿ ಪ್ರಕಟ ಮಾಡಿ ಆಮೇಲೆ ಅವರು ಡಿಸೋನ್ ಮಾಡಿ ವಿಡ್ರಾ ಮಾಡ್ಕೊಂಡ್ರು. ನಿಮ್ಮ ಹೆಸರಿನಲ್ಲಿನೂ ಒಂದು ಮಾನಿಷಾದ ಇದೆ. ಏನದು ಆಕ್ಚುಲಿ? ಸ್ವಲ್ಪ ದೀರ್ಘವಾದ ಕಥೆ. ಅದೇನಾಯ್ತು ಅಂದ್ರೆ ನಾವು ಪಪೆಟ್ ಶೋ ಮಾಡ್ತಾ ಇದ್ವಿ. ಅಂದ್ರೆ ಬೊಂಬೆ ಆಟ, ಸೂತ್ರದ ಬೊಂಬೆ ಆಟದಲ್ಲಿ ನನಗೆ ತುಂಬಾ ಆಸಕ್ತಿ ಇತ್ತು. NSD ಇಂದ ಬಂದಿದ್ದ ಮೊದಲ ವಿದ್ಯಾರ್ಥಿಯವರು ಇವರು ನಮ್ಮ AS ಮೂರ್ತಿಯವರ ಬ್ರದರ್, ಅಂದ್ರೆ ಚಿಕ್ಕದೊಡ್ಡಪ್ಪನ ಮಕ್ಕಳು, ಶ್ರೀನಿವಾಸ್ ಅಂತ, AL ಶ್ರೀನಿವಾಸ್ ಮೂರ್ತಿ, HAL ಕೆಲಸ ಮಾಡ್ತಾರೆ. ಅವ್ರು ಪಪೆಟ್ ಶೋ ಅಲ್ಲಿ ಎಕ್ಸ್ಪರ್ಟೈಸ್ ಮಾಡ್ಕೊಂಡು ಬಂದಿದ್ರು. ಮತ್ತೆ ಕಾರಂತರು ಹೇಳ್ತಾನೆ ಇದ್ರು, ನಾನು ಕರ್ಕೊಂಡ್ಬರ್ತೀನಿ, ಯಾರನ್ನಾದ್ರೂ ಟ್ರೈನಿಂಗ್ ಮಾಡೋಣ ಅದು ಇದು ಅಂತ. ನಮ್ಗೆ ಕರ್ಸೋಕೆ ಮಾಡಕ್ಕೆ ಆಗ್ಲಿಲ್ಲ ಬಿಡಿ, ಅದೆಲ್ಲ ಮುಂದೆ ದಾಖಲಾಗುತ್ತೆ ಅವೆಲ್ಲ. ಆಮೇಲೆ ಏನಾಯ್ತು, ಅವ್ರ ಹತ್ರ ಕಲ್ತ್ವಿ ನಾವು. ಬರೀ ಹೆಣ್ಣು ಮಕ್ಕಳೇ ಆಡಿಸ್ತಾ ಇದ್ದಂತ ಪಪೆಟ್ ಲ್ಯಾಂಡ್ ಅನ್ನುವ ಹೆಸರಿನ ಪಪೆಟ್ ಶೋ. ನನಗೆ ಏನಿತ್ತು ಅಂದ್ರೆ, ಪಪೆಟ್ಸ್ ಅಂದ ತಕ್ಷಣ ಒಂದು ಪುರಾಣದ ಕಥೆಗಳನ್ನ ಇಟ್ಕೊಂಡು ಅಥವಾ ಯಾವುದೋ ಒಂದು ಕಾವ್ಯನ ಇಟ್ಕೊಂಡು ಮಾಡ್ತಾರಲ್ಲ, ಆ ಥರದ ಶಾಸ್ತ್ರೀಯವಾದ ಪದ್ಧತಿಗಿಂತ ಆಧುನಿಕ ಇದರಲ್ಲಿ ತರಬೇಕು ಅನ್ನೋದು ನನ್ನ ಒಂದು ಮಹತ್ವಾಕಾಂಕ್ಷೆ. ಏನಂದ್ರೆ ಅದು ಆಧುನಿಕ ನಾಟಕಗಳನ್ನು ತರಬೇಕು, ಆಧುನಿಕವಾದ ಎಲ್ಲ ಇದನ್ನು ತರಬೇಕು. ಹಾಗೆ ತಗೊಂಡಾಗ ನಾನು ಮೊದಲು ಆರಿಸ್ಕೊಂಡಿದ್ದು ಟಿಂಗರ ಬುಡ್ಡಣ್ಣ ಮತ್ತು ಗಿರೆಡ್ಡಿ ಅವರ ಒಂದು ಕಥೆ ಕನಸು ಅಂತ. ಹೌದು, ಅದನ್ನ ಮಾಡಿಸಿದ್ವಿ. ಅದು ಸಕ್ಸಸ್ ಆಯ್ತು. ಅವರಿಬ್ರು ಅವಾಗ ಇಂಗ್ಲೆಂಡ್ಗೆ ನಾವು ಹೋದ್ರು ವಿದ್ಯಾಭ್ಯಾಸ, ಫರ್ದರ್ ಎಜುಕೇಶನ್ಗೆ. ಅವ್ರಿಗೆ ಕರೆಸಿಲ್ ಸನ್ಮಾನ ಮಾಡಿ ಆ ಪಪೆಟ್ ಶೋ ಎಲ್ಲ ಆಡಿಸಿದ್ವಿ ಕಲಾಕ್ಷೇತ್ರದಲ್ಲಿ. ಅದರ ಇನ್ನೊಂದು ಮುಂದುವರಿಕೆಯ ಭಾಗವಾಗಿ ನಾನು ತಗೊಂಡಿದ್ದು ಮಾನಿಷಾದ. ವೈಕುಂಠರಾಜ ಅವಾಗ ಟ್ಯಾಬ್ಲಾಯ್ಡ್ ಸೈಜ್ ಅಲ್ಲಿ ಬರ್ತಿತ್ತು, ದೀಪಾವಳಿ ಸಂಚಿಕೆ ಪ್ರಜಾವಾಣಿ. ಈ ಸೈಜ್ ಇರ್ಲಿಲ್ಲ, ಟ್ಯಾಬ್ಲಾಯ್ಡ್ ಅಲ್ಲಿ ಬರ್ತಿತ್ತು. ಅದರಲ್ಲಿ ಮಾನಿಷಾದ ಇತ್ತು. ಅದನ್ನ ಕೊಟ್ರು, ವೈಕುಂಠರಾಜು ಕೊಟ್ರು. ಆಮೇಲೆ ಕಂಬಾರರು ನಮಗೋಸ್ಕರ ಕಿಟ್ಟಿಯ ಕಥೆ ಅಂತ ಒಂದು ನಾಟಕ ಬರೆದ್ರು. ಹೌದು, ನಮ್ಗೋಸ್ಕರನೇ ಬರೆದ್ರು. ಸೊ ನಾವು ಇನ್ ಸ್ವಲ್ಪ ಅದು ಚಿಕ್ಕ ಚಿಕ್ಕ ಪಪೆಟ್ಸ್ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಪಪೆಟ್ಸ್ ಮಾಡಿಕೊಂಡು, ಅದೇನಾಗ್ತಿತ್ತು ನಮ್ಗೆ ಅಂದ್ರೆ, ನಾವು ಪೇಪರ್ ಮೆಶ್ ಮಾಡ್ತಾ ಇದ್ವಿ ಮುಖನ. ಈ ಟ್ರೆಡಿಷನಲ್ ಎಲ್ಲ ಬಿಟ್ಟಿದ್ವಿ. ಅದಕ್ಕೆ ನಮ್ಮ BKS ವರ್ಮಂಗೆ ಕ್ಯಾರೆಕ್ಟರ್ ಹೇಳ್ತಿದ್ವಿ, ಈ ಕ್ಯಾರೆಕ್ಟರ್ ಇದು ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ಗೆ ಆಗೋ ಹಂಗೆ ಮುಖದ ಫೇಸ್ ಮಾಡೋಣ, ಅಂದ್ರೆ ಎಕ್ಸ್ಪ್ರೆಸಿವ್ ಫೇಸಸ್. ಅದನ್ನ ಇಟ್ಕೊಂಡು ನಾವು ನಾಟಕ ಮಾಡ್ಬೇಕು. ಗಿರೀಶ್ ನಾನು ಆಗ್ಲೇ ಬಿಟ್ಟು ಹಾಕಿರೋ ನಾಟಕ ಅದು, ನಾನು ವಿಡ್ರಾ ಮಾಡಿದೀನಿ, ನೀವ್ ಏನ್ ಬೇಕಾದ್ರೂ ಮಾಡಿ. ಅವ್ರು ಹಂಗೆ ಸ್ವಲ್ಪ ಇನ್ನು ಹಿಂದೆ 18 ಮುಂಚೆನೂ ಹಂಗೆ ಮಾಡ್ಕೊಂಡಿದ್ರು. ಅವ್ರು ಏನೋ ಬೇಡ ಅನ್ಸ್ಬಿಡ್ತಿತ್ತು, ಗೊತ್ತಿಲ್ಲ ನಂಗೆ. ಅದನ್ನ ವಿಡ್ರಾ ಮಾಡಿದೀನಿ, ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನನ್ಗೆ ಮಸಿಯಿಂದ ಆಳಿಸಿ ಏನೋ ಬರೆಯೋರು ಕಾಗದಗಳಿವೆ ನನ್ನ ಹತ್ರ. ಸರಿ, ಅಷ್ಟೊಂದು ನನ್ಗೆ ಮತ್ತೆ ನಮ್ಗೆ ತುಂಬಾ ಆತ್ಮೀಯತೆ ಇತ್ತು. ನನಗೆ ಗಿರೀಶ್ಗೆ ತುಂಬಾ ಹೇಳದ್, ಮನೆಗೆ ಬಂದು ಊಟ ಮಾಡೋದ್ರಿಂದ ಹಿಡಿದು ಅಷ್ಟು ಕ್ಲೋಸ್ ಆಗಿತ್ತು ನಾವು. ಮತ್ತೆ ಅವ್ರ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಬೇಕಾಗಿತ್ತು. ಒಪ್ಕೊಂಡಿದ್ದಿದ್ರೆ ನಾನು ಒಬ್ಳು ನಟಿಯಾಗಿರ್ತಾ ಇದ್ದೆ. ಇದು ಕಾಡಿನಲ್ಲಿ ಕರೆದಿದ್ರು ಅವರು. ಇಲ್ಲ ನಾನು ವಂಶವೃಕ್ಷಕ್ಕೆ ಕರೆದೆ ಅಂತಾರೆ, ನಂಗೆ ನೆನಪಿಲ್ಲ ವಂಶವೃಕ್ಷದ್ದು. ಕಾಡಿಗೆ ಮಾತ್ರ ಕರೆದ್ರು, ತುಂಬಾ ಕರೆದ್ರು. ನಾನು ಅದನ್ನ ತಗೊಂಡು ಬೊಂಬೆ ಆಟಕ್ಕೆ ಬೇಕಾದ ಹಂಗೆ ಕನ್ವರ್ಟ್ ಮಾಡ್ಕೊಂಡೆ. ತುಂಬಾ ಹೌದು, ರೇಟ್ ಪುಸ್ತಕನೇ ಆಗಿದೆ ಅದು. ಅದು ಬೊಂಬೆಗಳಿಗಾಗಿ ಒಂಥರ ಸರಳವಾದ ಭಾಷೆ. ಕಾರ್ನಾಡ್ರ ಆ ಭಾಷೆ ಇಲ್ಲ ಅದರಲ್ಲಿ. ಥೀಮ್ ಅಷ್ಟೇ ಇರತ್ತೆ, ಹೆಚ್ಚು ಮಾತೆಲ್ಲ ಇದೆ ಇರುತ್ತೆ. ಇದು ನಾ ಮಾಡಿದೆ. ಇಟ್ ವಾಸ್ ವೆರಿ ಸಕ್ಸಸ್ಫುಲ್. ಕಾರ್ನಾಡ್ರೆ ಬಂದು, ಕಾರ್ನಾಡ್ರು YNK ಬಂದು ಆ ಬೊಂಬೆಗಳು ಇಟ್ಕೊಂಡು ಫೋಟೋ ತೆಗೆಸ್ಕೊಂಡು, ಆಮೇಲೆ ಸುರೇಶ್ ಅವಸ್ಥಿ ಆ ಥರದವರೆಲ್ಲ ಬಂದು ನೋಡಿದಾರೆ ಅದನ್ನ. ಬಹಳ ಚೆನ್ನಾಗಾಗಿತ್ತು. ಅದ್ರ ಮಧ್ಯೆ ಆಮೇಲೆ ಏನಾಯ್ತು, ಒಂದು ದೊಡ್ಡ ದುರಂತ ಏನಂತಂದ್ರೆ, ನಮ್ಮ ಅಶೋಕ್ ಬಾದರದಿನ್ನಿ ಅಭಿನಯ ತರಂಗಕ್ಕೆ ಪ್ರಿನ್ಸಿಪಲ್ ಆಗಿ ಬಂದ್ರು. ಅವ್ರೇನ್ ಹೇಳಿದ್ರು, ನಾನು ಈ ನಾಟಕನ ಮಾಡ್ತೀನಿ ಸ್ಟೇಜ್ ಮೇಲೆ, ನೀವು ನನ್ಗೆ ಸ್ಟೇಜ್ಗೆ ಆಗೋ ಹಂಗೆ ಬೇರೆ ಬರ್ಕೊಡಿ ಎಂದ್ರು. ಅದು ತುಂಬಾ ಚಿಕ್ಕ ನಾಟಕ, ಕಾರ್ನಾಟಕ ನಾಟಕ. ಸ್ಟೇಜ್ಗೆ ಆಗೋ ಹಂಗೆ ಫುಲ್ ಲೆಂಗ್ತ್ ಬರಿಬೇಕಾಗಿತ್ತು ನಾನು, ಬೇರೆ ಬೇರೆ ಅದಕ್ಕೆ ಬೇಕಾದ ಭಾಷೆ ಎಲ್ಲ ಇಟ್ಕೊಂಡು. ಕಾರ್ನಾಡ್ರಿಗೆ ಬಾದರದಿನ್ನಿನೇ ಕಾಗದ ಬರೆದು ಅನುಮತಿ ತಗೊಂಡಿದ್ರು.
ಅದು ನಾನು ಬರೆದೆ. ಅದು ಕಬೂಕಿ ಸ್ಟೈಲ್ನಲ್ಲಿ ಕಲಾಕ್ಷೇತ್ರದಲ್ಲಿ ಆಯ್ತು. ಸಿ ಅಶ್ವಥ್ ಅವ್ರ ಮ್ಯೂಸಿಕ್ಕು ಕೊಟ್ಟಿದ್ರು. ಚೆನ್ನಾಗಾಯ್ತು ನಾಟಕ. HS ವೆಂಕಟೇಶ್ ಮೂರ್ತಿ ಹಾಡುಗಳು ಬರೆದಿದ್ರು. ಚೆನ್ನಾಗೇನೋ ಆಯ್ತು ನಾಟಕ. ಏನಾಯ್ತು ಅಂತಂದ್ರೆ ಅದು ಈ ವಿಶ್ವ ಕನ್ನಡ ಸಮ್ಮೇಳನ ಆಯ್ತು ನೋಡಿ ಮೈಸೂರಲ್ಲಿ. ಆ ಟೈಮ್ನಲ್ಲಿ ಎಲ್ಲ ತುಂಬಾ ಪುಸ್ತಕಗಳು ಪಬ್ಲಿಷ್ ಆಯ್ತು, ಸಮ್ಮೇಳನದ ಪುಸ್ತಕಗಳು. ಆವಾಗ ಚಂದ್ರಕಾಂತ್ ಕುಸನೂರ ಅವರು ನಾಟಕಗಳ ಕಲೆಕ್ಷನ್ಗೆ ಸಂಪಾದಕರು. ಅವ್ರು ನನ್ಗೊಂದು ಕಾಗದ ಬರೆದ್ರು, ನಾವು ಮಾನಿಷಾದ ಉಪಯೋಗಿಸ್ಬೇಕು ಅಂತಿದೀವಿ, ಮಾನಿಷಾದ ಕೊಡಿ. ನಾನು ಹೇಳ್ದೆ ನೋಡಿ ಅದು ಗಿರೀಶ್ ಕಾರ್ನಾಡ್ ನಾಟಕ, ನಾನು ಒಂದು ಪಪೆಟ್ಸ್ಗೆ ಮಾಡಿದ್ದೀನಿ. ಅವಾಗ ಇನ್ನೂ ಇದು ಬೀದಿ ನಾಟಕ ಆಗಿತ್ತು, ಇದು ಆಗಿತ್ತು. ಹೀಗೊಂದು 2 ವರ್ಷನೂ ಇದೆ. ಗಿರೀಶ್ ಕಾರ್ನಾಡ್ರ ಒರಿಜಿನಲ್ ಬೇರೆ ಇದೆ ಅಂತೆಲ್ಲ ಬರದೆ. ಬರದೆ ಬರೆದದ್ದು ಒಂದು 3 ನಾಟಕಗಳು. ಅವ್ರಿಗೆ ಹೇಳ್ದೆ ನಾನು. ಅವರು ಆಮೇಲೆ ನನ್ಗೇನು ಕೇಳಲೇ ಇಲ್ಲ. GB ಜೋಶಿನ್ ಕೇಳಿದ್ದಾರೆ ಅನ್ಸುತ್ತೆ. GB ಜೋಶಿ ನಾನು ಪಪೆಟ್ ಶೋ ನಾಟಕನ ಕೊಟ್ಟಿರ್ತಾರೆ. ಅವರು ನಮ್ಗೆ ಗೊತ್ತೇ ಇಲ್ಲ ಏನ್ ನಡೀತು ಅನ್ನೋದು ಗೊತ್ತಿಲ್ಲ. ಯಾರೋ ಮೈಸೂರಿನಲ್ಲಿ ಒಂದು ನಾಟಕ ಮಾಡಿದ್ರಂತೆ, ಇದೇ ನಾಟಕ ಮಾಡಿದ್ದಾರೆ. ಯಾವುದು ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಪ್ರಕಟವಾಗಿರೋ ನಾಟಕ ಇಟ್ಕೊಂಡು ಗಿರೀಶ್ ಕಾರ್ನಾಡ್ ಹೆಸರಲ್ಲಿ ನಾನ್ ಬರ್ದಿದ್ದು ಪಪೆಟ್ಸ್ಗೆ ಅಲ್ವಾ, ಅದನ್ನ GB ಜೋಶಿ ಕುಸ್ನೂರ್ ಕೊಟ್ಟಿದ್ದಾರೆ. ಕುಸ್ನೂರು ನನ್ನ ಹೆಸರು ಹಾಕೋ ಬದಲು ಗಿರೀಶ್ ಹೆಸರು ಹಾಕ್ಬಿಟ್ಟು ಆ ಪುಸ್ತಕದಲ್ಲಿ ಇವತ್ತಿಗೂ ಇದೆ, ನೀವು ನೋಡಿದ್ರೆ ಸಿಗತ್ತೆ ವಿಶ್ವ ಕನ್ನಡ ಸಮ್ಮೇಳನದ ಬುಕ್ಕಲ್ಲಿ. ಅದೇನಾಯ್ತು, ಅದು ನನ್ಗೂ ಗೊತ್ತಿಲ್ಲ. ಆ ಹುಡುಗ ಯಾರೋ ಬರೆದಾಗ ನಾನು ಆ ಹುಡುಗನ್ ಏನಪ್ಪ ಒಂದ್ ಮಾತು ಹೇಳ್ದಲೆ ನಾಟಕ ಮಾಡಿದೀಯಲ್ಲ ಅಂತ ಕೇಳಿದ್ರೆ, ಅವನು ಯಾರದ್ದು ದೊಡ್ಡವ್ರ ನಾಟಕನ ನಿಮ್ದು ಅಂತ ಹೇಳಿ ಜಂಬಾ ಕೊಚ್ಕೋತೀರೇನ್ರಿ ಇಂತೆಲ್ಲ ಬೈದು ಬರದ ನಂಗೆ. ಆಮೇಲೆ ಅವ್ನು ಹೇಳಿದ ಇಂಥದ್ರಲ್ಲಿ ನೋಡ್ದೆ ಅಂದಾಗ ನಾನು ಹುಡುಕ್ರೆ ಆ ಪುಸ್ತಕ, ವಿಶ್ವ ಕನ್ನಡ ಸಮ್ಮೇಳನ ಪುಸ್ತಕ ಹುಡುಕಿದ್ರೆ ಅವ್ನು ಹೇಳಿದ್ ನಿಜ. ನನ್ನ ನಾಟಕನ ಗಿರೀಶ್ ಹೆಸರಲ್ಲಿ ಪ್ರಿಂಟ್ ಮಾಡಿ ಕುಸ್ನೂರಿ ಕಾಗದ ಬರದೆ. ಆಮೇಲೆ ಸಂಸ್ಕೃತಿ ಇಲಾಖೆಯಲ್ಲಿ ಇದ್ರು ಹೆಸರೇ ವಿಚಿತ್ರ, ಅವ್ರಿಗೆ ಹೇಳಿದೆ. ಆಮೇಲೆ ಅವ್ರಿಗೆ ಏನು ಮಾಡಂಗಿಲ್ಲ, ಪುಸ್ತಕ ಎಲ್ಲ ಬಿಡುಗಡೆ ಆಗೋಗಿದೆ. ಅವ್ರಿಗೆ ಒತ್ತಡ ಮಾಡಿದ್ಮೇಲೆ ಒಂದು ಜಾಹೀರಾತು ಕೊಟ್ರು. ಈ ನಾಟಕ ನನಗಿದ್ದ ಆತಂಕ ಏನಂದ್ರೆ ಬರೀ ಇದು ಅಷ್ಟೇ ಅಲ್ಲ, ನಾಳೆ ಯಾರೋ ಗಿರೀಶ್ ಕಾರ್ನಾಡ್ ಅಂತ ಎಲ್ಲಾರು ಕೋಟ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ಅದು ಬಹಳ ಸರಳವಾದ ಭಾಷೆ, ಚೆನ್ನಾಗಿಲ್ಲ ಅಂದ್ರೆ ಬೊಂಬೆಗೋಸ್ಕರ ಬರೋದದ್ದು. ಆ ತರ ಇದೆ. ನನಗೆ ಒಂಥರ ಆತಂಕ ಆಗೋಯ್ತು. ಅದಕ್ಕೋಸ್ಕರ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಒಂದು ಪೇಪರ್ ಕೊಟ್ರು, ಸಮೇತ ಕರ್ನಾಟಕನೋ ಏನೋ. ಉಳಿದಿದ್ದೆಲ್ಲ ಕಾಸ್ಟ್ಲಿ, ಇಲಾಖೆಗೆ ತಾನೇ ಎಲ್ಲಿರುತ್ತೆ ಅಷ್ಟು ದುಡ್ಡು ಕೊಡಕ್ಕೆ, ಅವ್ರಿಗೆ ಅನುಮತಿ ಇರಲ್ಲ. ಅಷ್ಟಕ್ಕೆ ಅದು ಮುಗಿದಿತ್ತು. 100 ರೂಪಾಯಿ ಬಂದಿತ್ತು ಇಲಾಖೆಯಿಂದ. ಅದನ್ನು GB ಜೋಶಿ ಕಳ್ಸಿದ್ರು. ಕಾರ್ನಾಡ್ರವಾಗ ಅಮೆರಿಕದಲ್ಲಿದ್ರು ಅಂತ ಕಾಣುತ್ತೆ. ಸೊ ಇದಾದ್ಮೇಲೆ ಏನಾಯ್ತು, ನಂದು 7 ನಾಟಕಗಳು ಅಂತ ಒಂದು ಪುಸ್ತಕ ಬಂತು. ಅದ್ರಲ್ಲಿ ಕಾರ್ನಾಡ್ರ ಮಾನಿಷಾದದ ಫುಲ್ ಲೆಂತ್ ಪ್ಲೇ ಇದೆ. ನನ್ನ 6 ನಾಟಕಗಳ ಜೊತೆಗೆ 7ನೇ ನಾಟಕ ಅದಿದೆ. ಅದು ಬರ್ದದ್ದು. ಎಷ್ಟು ದಿವಸ ಆದ್ಮೇಲೆ ಗಿರೀಶ್ ಯಾರೋ ಕಿವಿ ಚುಚ್ಚಿದ್ದಾರೆ ಇಲ್ಲಿ ಥಿಯೇಟರ್ನವರು. ಅವ್ರು ಒಂದೇ ಸಲ ಪೇಪರ್ನಲ್ಲಿ ಬರೆದ್ರು, ಈ ತರ ಬಂದ್ರು, ನಮ್ಮ ಮನೆಗ್ ಬಂದ್ರು. ಯಾರನ್ನ ಕರ್ಕೊಂಡು, ನಮ್ಮ ಕಾನ್ಕನಹಳ್ಳಿ ಗೋಪಿನ್ ಕರ್ಕೊಂಡು ಬಂದ್ರು. ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸ್ದೆ. ಪುಣ್ಯಕ್ಕೆ ಇತ್ತು ಮನೆಯಲ್ಲಿ ಎಲ್ಲ ಫೈಲ್ ಮಾಡಿದ್ದು. ಅದ್ ಮಾಡಿದ್ದು, ಅವ್ರು ಬರ್ಕಾಗ್ದ ಇದು ಬಂದಿರೋದು, ಅವ್ರು ಕೊಟ್ಟು 100 ರೂಪಾಯಿ 200 ರೂಪಾಯಿ GB ಜೋಶಿ ಕಳಿಸಿರೋದು ಎಲ್ಲ ಇತ್ತು. ಎಲ್ಲ ನೋಡ್ಕೊಂಡು ಏನು ಮಾತಾಡಕ್ಕಾಗ್ಲಿಲ್ಲ, ಹೋದ್ರು. ಆಮೇಲೆ ಯಾರು ಹೇಳಿದ್ರೇನೋ ಕನ್ನಡ ಪ್ರಭದಲ್ಲಿ ಬರೆದು ಬಿಟ್ರು. ತುಂಬಾ ಒಂಥರ ನಾನೇನು ತಪ್ಪು ಮಾಡಿದೀನಿ ಅನ್ನೋ ತರ ಬರೆದ್ರು. ಆಮೇಲೆ ನಾನು ರಿಪ್ಲೈ ಕೊಟ್ಟೆ. ಅವರು ಎಷ್ಟೆಲ್ಲ ಪರ್ಮಿಷನ್ ಕೊಟ್ಟಿದ್ರು ಸ್ಟೇಜ್ ಪ್ಲೇ ಮಾಡಕ್ಕೆ, ಎಲ್ಲಾನು ಆಯ್ತು. ಒಂಥರ ನಡೀತಾನೆ ಹೋಯ್ತು ಅದು ಜಗಳ. ನಾನು ಇನ್ನು ಮುಂದೆ ನಾನು ಅದನ್ನ ರೀಪ್ರಿಂಟ್ ಮಾಡಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಬರೀತಾನೆ ಇದ್ರು. ಆಮೇಲೆ ಏನಾಯ್ತು, ನಮ್ ರಾಜೀವ್ ತಾರಾನಾಥ್ ಸಿಟ್ಟು ಬಂದ್ಬಿಡ್ತು. ಅವ್ರೇನ್ ಮಾಡಿದ್ರು, 2 ಸೃಜನಶೀಲ ಪ್ರತಿಭೆಗಳು ವ್ಯವಸ್ಥೆ ಮಾಡಿದ ತಪ್ಪಿಗೆ ಇವರು ಜಗಳಾಡ್ತಿದ್ದಾರೆ, ಇದು ವ್ಯವಸ್ಥೆಯ ತಪ್ಪು ಅಂತ ಹೇಳಿ, ಇನ್ನಾದ್ರೂ ನೀವ್ ಇಲ್ಲಿ ನಿಲ್ಸಿ ನಿಮ್ ಕೆಲ್ಸದಲ್ಲಿ ತೊಡಕೊಳ್ಳಿ ಅಂತ ಬೈದು ಬರೆದ್ರು ಪತ್ರಿಕೆಗೆ. ನೀವು ರಂಗಭೂಮಿ ಅಂದ್ರೆ
ಬೀದಿ ನಾಟಕಕ್ಕೂ ಕೂಡ ನಾಟಕವನ್ನ ಬೀದಿ ನಾಟಕಕ್ಕೆ ತಗೊಂಬರುವ ಒಂದು ಪ್ರಾಸೆಸ್, ಒಂದು ಕಾಲಘಟ್ಟ. ಪ್ರತಿಯೊಂದಿಗೂ ಆಯಾ ಕಾಲದ ಪ್ರಾಡಕ್ಟ್ ಆಗಿನೇ ರಂಗಭೂಮಿ ಎಲ್ಲ ಆಯಾ ಕಾಲಕ್ಕೆ ರಿಯಾಕ್ಟ್ ಮಾಡುವಂಥದ್ದೇ. ಬೀದಿ ನಾಟಕ ಅನ್ನೋ ಒಂದು ಕಾನ್ಸೆಪ್ಟೇ ಹೊಸದಾಗಿತ್ತು. ಅದ್ ಯಾಕೆ ಬಂತು? ಮತ್ತೆ ಅದು ನಂದೇ, ನಾನೇ ಮೊದಲಿಗಳು. ಅದೇನಾಯ್ತಂದ್ರೆ, ಒಂದು ಕಲಾಕ್ಷೇತ್ರ ಇದ್ರಲ್ಲಿ ರಾಮ ಮಂದಿರ ಇದೆಯಲ್ಲ ಕಾಲೋನಿಯಲ್ಲಿ, ಅಲ್ಲಿ ಬೇಂದ್ರೆ ಅವರ ನಾಕುತಂತಿಗೆ ಬಂದ ಜ್ಞಾನಪೀಠದ ಹಿನ್ನೆಲೆಯಲ್ಲಿ ಒಂದು ಸೆಮಿನಾರ್ ಇತ್ತು. ಸೆಮಿನಾರಲ್ಲಿ ಅದು ಯಾಕೆ ಕಾರಂತರನ್ನ ಕರೆಸಿದ್ರು ನಂಗೆ ಮರ್ತು ಹೋಗಿದೆ. ನಮ್ಮ ಸುಮತೀಂದ್ರ ನಾಡಿಗರು, ಕಾರಂತರು, ಅಡಿಗರು ಇವರೆಲ್ಲ ಭಾಷಣ. ಅವಾಗ ಕಾರಂತರು ಯಾವ ಟಾಪಿಕ್ ಕೊಟ್ರು ಅವ್ರು ರಂಗಭೂಮಿಗೆ ಬರ್ತಾ ಇದ್ರು. ಅವ್ರೇನ್ ಮಾತಾಡಿದ್ರು ಅಂದ್ರೆ, ರಂಗಭೂಮಿ ನಮ್ಮಲ್ಲಿ ಅವಾಗ ಒಂದಿತ್ತು ಮಾತು, ಕಲಾಕ್ಷೇತ್ರಕ್ಕೆ ಯಾವಾಗ ನೀವು ನಾಟಕ ನೋಡಕ್ ಹೋದ್ರು ನಾವೇ ಒಂದಷ್ಟು ಜನ ಕಂಡ ಮುಖಗಳೇ ಕಾಣ್ತಿದ್ವು. ಅದನ್ನೆಲ್ಲ ಲೇಖನಗಳು ಬರೀತಿದ್ರು, ಭಾಷಣಗಳಲ್ಲಿ ಹೇಳ್ತಿದ್ರು, ಕಂಡ ಮುಖನೇ ಕಾಣುತ್ತೆ, ನಾವು ಹೊಸ ಪ್ರೇಕ್ಷಕರನ್ನು ಸೃಷ್ಟಿಸ್ತಾ ಇಲ್ಲ, ಇದೆಲ್ಲ ಇತ್ತು. ಆ ಮಾತನ್ನೇ ಎತ್ತಿ ಕಾರಂತರು ಏನ್ ಹೇಳಿದ್ರು, ನಾವು ಹೊರಗಡೆ ಯಾರೋ ಒಬ್ಬ ಕಳ್ಳೆಕಾಯಿ ಮಾರೋನು ಕಲಾಕ್ಷೇತ್ರದ ಒಳಗಡೆ ಬರಲ್ಲ, ಮೆಟ್ಲು ಗಾಜು ಅವನಿಗೆ ಏನೋ ಒಂಥರ ಇದಾಗ್ಬಿಡತ್ತೆ, ಅವನ್ ಬರಲ್ಲ ಮೆಟ್ಲತ್ತಿ, ಅವನಿಗೆ ಅವನ ವಿಷಯ ತಗೊಂಡು ನಾವಿಲ್ಲಿ ಯಾರಿಗೂ ಹೇಳ್ತಿದೀವಿ, ಅವನ ಹತ್ರ ಹೋಗಿ ಹೇಳ್ಬೇಕು ಅಂತ ನಂಗೆ ತಲೆ ಕೇಳಿತ್ತು. ನಾನು ಬಂದು ವಿಷಯ ಡಿಸ್ಕಸ್ ಮಾಡಿದೆ. ಆಮೇಲೆ ಎಲ್ಲರೂ ಒಪ್ಕೊಂಡ್ರು, ಮೂರ್ತಿಯವರು ಮಾಡೋಣ ಅಂದ್ರು. ಹಾಗೆ ಮಾಡಿ ನಾವು ಬೀದಿ ನಾಟಕ ಅಂತ ಹುಟ್ಟಾಕ್ತಿದ್ವಿ. ಅವಾಗ ಅಲ್ಲಿ ಡೆಲ್ಲಿಯಲ್ಲೆಲ್ಲ ಆಗ್ತಿತ್ತು, ಅವೆಲ್ಲ ಗೊತ್ತಿಲ್ಲ ನಮ್ಗೆ, ಏನು ಗೊತ್ತಿಲ್ಲ, ಸಂಪರ್ಕನೂ ಇಲ್ಲ ನಮ್ಗೆ. ಸಪ್ತರಶ್ಮಿ ಅವ್ರು ಯಾರ ಸಂಪರ್ಕನೂ ಇಲ್ಲ. ಬೀದಿ ನಾಟಕ ಇಲ್ಲಿ ಕರ್ನಾಟಕದಲ್ಲಿ ಶುರು ಮಾಡಿದವ್ರು ನಾವೇ. ಮೊದಲು ಒಂದು ನಾಟಕ ಕಟ್ಟು ಅಂತ ಮೂರ್ತಿಯವ್ರು ಬರೆದ್ರು, ಬಟ್ ಅದು ಒಂಥರ ಬಯಲಲ್ಲಿ ಆಡಿದ ನಾಟಕವಾಯ್ತೆ ಹೊರತು ಬೀದಿ ನಾಟಕ ಆಗ್ಲಿಲ್ಲ. ಆ ಸ್ಟ್ರೀಟ್ ಪ್ಲೇ ಮಾಡಿದ್ದು ಬಂದರೋ ಅಂತ ನಾನ್ ಬರೆದ ನಾಟಕ. ಅದು ಆ ಹೊತ್ತಿಗೆ ಸರಿಯಾಗಿ ನಮ್ಗೆ ಎಮರ್ಜೆನ್ಸಿ ಬೇರೆ ಬಂತು. ಎಮರ್ಜೆನ್ಸಿಯಲ್ಲಿ ಸಿಕ್ಕಾಪಟ್ಟೆ ಉಪಯೋಗಿಸ್ಕೊಂಡ್ವಿ ಬೀದಿ ನಾಟಕನ. ಅಂದ್ರೆ ನಮ್ಗೆ ಇಲ್ಲಿ ನಾಟಕ ಮಾಡ್ತಾ ಇದ್ರೆ ಪೊಲೀಸ್ನವ್ರು ಬರೋರು ತಡಿಯಕ್ಕೆ, ಇಲ್ಲಿ ಮಾಡಿ ಮುಗಿಸಿ ಟಕ್ಕಂತ ಇನ್ನೊಂದು ಸರ್ಕಲ್ ಹೋಗ್ಬೇಕು. ಎಲ್ಲರ ಹತ್ರ 2 ವೀಲರ್ಸ್ ಇರ್ತಿತ್ತು. ಪಟ್ ಅಂತ ಪೊಲೀಸ್ನವ್ರು ಬಂತು ಅಡ್ಡ ಮಾಡಿದ್ರೆ ಮೂರ್ತಿಯವರು ಅವ್ರ ಆಕಾಶವಾಣಿ ಹಿರಣ್ಣನ್ ಸ್ಟೈಲಲ್ಲಿ ಮಾತಾಡ್ತಾ ನಿಲ್ಸ್ಕೊಳ್ಳೋರು, ನಾವೆಲ್ಲ ಹೋಗಿ ಇನ್ನೊಂದ್ ಕಡೆ ನಾಟಕ ಶುರು ಮಾಡಿ ತುಂಬಾ. ಆಮೇಲೆ ಅರೆಸ್ಟ್ ಆಗ್ಲಿಲ್ಲ, ಬಟ್ ತುಂಬಾ CIDಗಳು ನಮ್ ಹಿಂದೆ ಬೀಳೋರು. ಆಮೇಲೆ ನಾವು ಏನ್ ಮಾಡ್ತಿದ್ವಿ, ಅಂಡರ್ ವರ್ಲ್ಡ್ ಅಲ್ಲಿ ಇರ್ತಾ ಇದ್ರಲ್ಲ, ಭೂಗತರಾಗಿ ಕೆಲಸ ಮಾಡ್ತಾ ಇದ್ದವ್ರಿಗೆಲ್ಲ ಮೆಟೀರಿಯಲ್ ನಂಗೆ ಅನಂತಮೂರ್ತಿ ಕಳ್ಸೋರು ತುಂಬಾ ಮೆಟೀರಿಯಲ್. ನಾನು ಶಂಕರಪ್ಪ ಇದ್ರು, KM ಶಂಕರಪ್ಪ, ವೆಂಕಟರಾಮು ಅವ್ರವ್ರಿಗೆಲ್ಲ ಮೆಟೀರಿಯಲ್ ಕಳಿಸ್ತಿದ್ವಿ. ಆಮೇಲೆ ಸ್ನೇಹಲತಾ ರೆಡ್ಡಿ ಜೊತೆ ಇದ್ದೆ ನಾನು, ಸ್ವಲ್ಪ ಜಾಸ್ತಿ ಅವ್ರ ಮನೆಗೆ ಹೋಗ್ತಿದ್ದೆ. ಪಟ್ಟಾಪಿ ನಾವೆಲ್ಲ ಜಾರ್ಜ್ ಬರೋರು, ಜಾರ್ಜ್ ಜೊತೆ ಚರ್ಚೆಗಳಾಗೋದು ತುಂಬಾ. ಅನಂತಮೂರ್ತಿ, ಜಾರ್ಜು, ರಾಜೀವ್ ತಾರಾನಾಥ್ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿದ್ವಿ. ಏನ್ ಮಾಡ್ಬೇಕು ಮುಂದೆ, ಹೇಗ್ ಮುಂದೆ ನಡೆಸ್ಬೇಕು, ಇಂಥವೆಲ್ಲ ಹಂಗೆ ತೊಡಗಿದ್ದೆ. ಅರೆಸ್ಟ್ ಆಗ್ಲಿಲ್ಲ ನಾವು, ಯಾಕೆಂದ್ರೆ ನಮ್ಗೆ ರಕ್ಷಣೆ ಮೂರ್ತಿಯವರು ಅವ್ರಿದ್ರೆ ಬಂದವ್ರು ಓಡೋಗ್ಬಿಡೋರು. ಪೊಲೀಸ್ನವರೆಲ್ಲ ಅವ್ರು ಬಂದು ಸೇರ್ಕೊಂಡ್ಬಿಡೋರು ನಾಟಕದಲ್ಲಿ. ಏನಪ್ಪ ನೀನ್ ಹೇಳಿ, ನಿಂಗೆ ಅನ್ಸಲ್ವಾ ಅಂತ ಶುರು ಮಾಡ್ಬಿಡೋರು ಇವರು. ಅದು ಒಂಥರ ನಮ್ಗೆ ಒಂದು ಅರ್ಥದಲ್ಲಿ ನಮ್ಗೆ ತೊಂದರೆ ಆಗ್ಲಿಲ್ಲ, ಸಮುದಾಯದವ್ರಿಗೆ ಆದಷ್ಟು ತೊಂದರೆ ನಮ್ಗಾಗ್ಲೇ ಇಲ್ಲ. ಯಾಕಂದ್ರೆ ನಮ್ದು ಆತರ ನಡ್ಕೊಂಡು ಹೋಗ್ತಿತ್ತು ನಾಟಕ. ಬಟ್ ಶುರು ಮಾಡಿದವಳೆ ನಾನು, ಅಷ್ಟಮಟ್ಟಿಗೆ ಅದು ಬೆಳೆಸಿದ ಸಮಾಧಾನ ಇದೆ. ಬಟ್ ಆಕ್ಟಿವಿಸಮ್ ಇದೆಯಲ್ಲ, ಅದು ನೀವು ಯಾವತ್ತೂ ಬಿಟ್ಟೇ ಇಲ್ಲ. ರಸ್ತೆ ಬರೋದು ಇರ್ಬೋದು, ಹೋರಾಟ ಮಾಡೋದು ಇರ್ಬೋದು, ಸ್ಟ್ಯಾಂಡ್ ತಗೊಳ್ಳೋದಿರ್ಬೋದು, ಅದು ಎಲ್ಲ ಕಾಲಕ್ಕೂ ತಗೊಳ್ತಾ ಬಂದಿದ್ದಾರೆ. ಈವನ್ ರೀಸೆಂಟ್ ಆಗಿ ಚಿಕ್ಕಮಗಳೂರು ಸಮ್ಮೇಳನಕ್ಕೆ ಸಂಬಂಧಪಟ್ಟಂಗೂ ಅಂಥದ್ದೊಂದು ನಿಲುವು ತಗೊಂಡಿದೆ. ಹೆಂಗೆ ಈಗ ಬದಲಾಗ್ತಿರೋ ಕಾಲ ಮತ್ತು ಸಂದರ್ಭದೊಳಗೆ ಈ ನಿಲುವು ತೆಗೆದುಕೊಳ್ಳುವುದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನನಗೇನು ಬದಲಾದ ಸಂದರ್ಭ ಅದ್ ಬಗ್ಗೆ ಬೇಸರ ಇದೆ. ಆದ್ರೆ ನಾನು ಹೋರಾಟನ ಬಿಡಲ್ಲ. ಅದು ನನ್ಗೆ ಒಂಥರ ನ್ಯಾಯದ ಪರ ನಿಲ್ಲೋದಿದೆಯಲ್ಲ, ಅದೊಂದೇ ನನಗೆ ಶಕ್ತಿ ಕೊಡುತ್ತೆ ಅನ್ಸುತ್ತೆ. ನಾನು 78 ವರ್ಷ ನಂಗೆ ಗಟ್ಟಿಯಾಗಿದ್ದೀನಿ, ಇನ್ನು ನನ್ನ ಕೆಲಸ ನಾವು ಮಾಡ್ಕೋತೀನಿ ಅಂದ್ರೆ ಈ ಹೋರಾಟದ ಸ್ಪಿರಿಟೇ ಅನ್ಸುತ್ತೆ. ನ್ಯಾಯದ ಪರ ನಿಲ್ಬೇಕು ಅನ್ನುವ ಸ್ಪಿರಿಟೇ ನನ್ನನ್ನು ನಿಲ್ಸಿದೆ ಅಂತ ಕಾಣುತ್ತೆ. ಇದಕ್ಕೆ ನಾನು ಯಾರ ಅನುಮತಿ ಕೇಳಬೇಕಾಗಿಲ್ಲ. ನನಗೆ ಸರಿ ಅನ್ಸಿದ ಕಡೆಗೆ ನಾನು ಹೋಗ್ತೀನಿ.
ನಮ್ಮನೇಲೂ ಯಾರದ್ದು ಆ ಥರ ಭಿನ್ನಾಭಿಪ್ರಾಯ ಬಂದಿಲ್ಲ. ನನ್ನ ಬಗ್ಗೆ ಯಾರು ಕಂಟ್ರೋಲ್ ಮಾಡಿಲ್ಲ ನನಗೆ. ಮಾಡ್ತೀನಿ. ಸೊ ಆಕ್ಟಿವಿಸಮ್ ಬರವಣಿಗೆಗೆ ಅಡ್ಡಿ ಮಾಡಿಲ್ಲ? ಇಲ್ಲ. ಸಾಮಾನ್ಯವಾಗಿ ರೈಟರ್ಸ್ ಆಕ್ಟಿವಿಸ್ಟ್ ಆಗೋದ್ರ ಬಗ್ಗೆ ಕೆಲವು ರೈಟರ್ಸ್ ತಕರಾರು ಮಾಡ್ತಾರೆ, ಆಕ್ಟಿವಿಸ್ಟ್ ರೈಟರ್ ಆಗೋದ್ರ ಬಗ್ಗೆ ಆಕ್ಟಿವಿಸ್ಟ್ ತಕರಾರು ಮಾಡ್ತಾರೆ. ನೀವು ಎರಡನ್ನು ಹೆಂಗ್ ಮ್ಯಾನೇಜ್ ಮಾಡ್ತೀವಿ? ನನಗೆ ಯಾರು ನನ್ನನ್ನ ಕ್ವಶನ್ ಮಾಡುವ ಸ್ವಾತಂತ್ರ್ಯ ತಗೊಂಡಿಲ್ಲ, ಅಥವಾ ನಾನು ಉತ್ತರ ಕೊಡೋದು ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಕಾಣುತ್ತೆ. ಅಂತ ಸಂದರ್ಭ ಬಂದ್ರೆ ನನಗೆ ತೊಂದರೆ ಆಗಿದ್ದು ಒಂದೇ ಸಂದರ್ಭ, ನಾನು ಉದ್ಯೋಗದಲ್ಲಿ. ಅಂದ್ರೆ ನಾನು ಆಗ್ಲೇ ಎಮರ್ಜೆನ್ಸಿಗೋಸ್ಕರ ಕೆಲಸ ಮಾಡ್ತಿದ್ದಾಗ ನನ್ನ ಮ್ಯಾನೇಜ್ಮೆಂಟು ಇಂದಿರಾ ಗಾಂಧಿ ಪರ ಇತ್ತು, ಪುಸ್ತಕ ಪ್ರಕಟ ಮಾಡ್ತಿತ್ತು. ಈಗ ಇರುವ ಹಾಗೆ ಅದು ಹಾಗೆ ಯಾವಾಗ್ಲೂ ಅವ್ರ ಕಡೆಯವರು ಮಿನಿಸ್ಟರ್ ಆಗಿದ್ರು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಪೈಗಳು ಇವೆಲ್ಲ ಇದ್ದಾಗ ಸಹಜವಾಗಿ ಅವ್ರಿಗೆ. ಆಮೇಲೆ ಏನಾಗ್ತಿತ್ತು, ನಾನು ಬರೆದ ನನ್ನ ಕಾಲಮ್ಗಳು ಸ್ವಲ್ಪ ಟಚ್ ಕೊಡ್ತಿದ್ವು, ಒಂದು ರಾಜಕೀಯ ಟಚ್ಚು. ಆ ಕಾಲಮ್ಗಳು ಒಂದೆರಡು ಸಲ ಪ್ರಿಂಟ್ ಆಗಲಿಲ್ಲ, ಅಲ್ಲಿ ಕತ್ತರಿಸ್ತಾ ಇದ್ರು. ಇದೆಲ್ಲ ಗೊತ್ತಾದ್ಮೇಲೆ ನನಗೊಂದು ರೀತಿಯಲ್ಲಿ ಆತಂಕ ಶುರುವಾಯಿತು. ಕೆಲಸ ಹೋಗ್ಬೋದಾ ನಂದು? ಅದು ಬಿಟ್ರೆ ಬೇರೆ ಏನಿಲ್ಲ ನನಗೆ, ಮುಸುರು ತೊಳಿಬೇಕಿತ್ತು ಅಷ್ಟೆ. ಅದು ಬಿಟ್ರೆ ನನಗೂ ಏನೇನು ಗೊತ್ತಿಲ್ಲ. ಆವಾಗ ನಾನು ಧೈರ್ಯ ಮಾಡಿದ್ದು ಈ ಪ್ರಿಂಟಿಂಗ್ ಪ್ರೆಸ್ ಹಾಕಕ್ಕೆ. ನನ್ನ ಕೆಲಸ ಹೋದ್ರೂ ನಾನು ಬದುಕಬೇಕಾದ್ರೆ ನಾನು ಒಂದು ಬೇರೆ ದಾರಿ ಕಂಡುಕೊಳ್ಳೇಬೇಕು ಅಂತೇಳಿ ಇಳಾ ಪ್ರಿಂಟರ್ಸ್ 1976ರಲ್ಲಿ 75 ಎಮರ್ಜೆನ್ಸಿ, 76 ನಮ್ಮ ಪ್ರಿಂಟಿಂಗ್, 26 ಎಮರ್ಜೆನ್ಸಿ ಇತ್ತು. ಎಮರ್ಜೆನ್ಸಿ ಟೈಮ್ನಲ್ಲೇ ಇಂಟರ್ನ್ಯಾಷನಲ್ ವಿಮೆನ್ಸ್ ಇದು ಬಂದಿದ್ದು ಅದೇ ಟೈಮ್ನಲ್ಲಿ. ಆ ಹಿನ್ನೆಲೆಯಲ್ಲಿ ನನಗೆ ಬ್ಯಾಂಕ್ ಲೋನು ಸಿಕ್ತು. ಏನು ಆ ಕಾಲಕ್ಕೆ ನನ್ನ 10,000 ಸೇರಿ 30,000ಕ್ಕೆಲ್ಲ ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ದೆ. ಅವಾಗ 30,000 ಅನ್ನೋದು ಕೋಟಿ. ಉದ್ಯಮಕ್ಕಾಗಿ ಹೊಟ್ಟೆಪಾಡಿಗಾಗಿ ಉದ್ಯಮಿನೂ ಆಗಬೇಕಾಯ್ತು. ನೀವು ರಂಗಭೂಮಿಯ ಜೊತೆಗೆ ಸಿನಿಮಾ ಜರ್ನಲಿಸ್ಟ್ ಆದ್ರಿ. ಹಂಗೆ ಅದು ಸಿನಿಮಾಗೆ ಒಂದಕ್ಕೊಂದು ಲಿಂಕ್ ಇದೆ. ಆಕ್ಚುಲಿ ಯಾವ್ದು ಡಿಟ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದರ ಕಂಟಿನ್ಯೂಟಿ ಇನ್ನೊಂದು, ಒಂದರ ಜೊತೆಗೆ ಇನ್ನೊಂದು ಇರ್ತದೆ, ಒಂದು ಮತ್ತೊಂದು ಪೂರಕವಾಗಿರ್ತದೆ. ಹಂಗ ನೋಡಿದ್ರೆ ಕನ್ನಡ ಸಿನಿಮಾನೇ ರಂಗಭೂಮಿಯ ಮುಂದುವರೆದ ಆರಂಭದಲ್ಲಿ ಇದ್ದದ್ದು. ನಂತರ ಇಂಡಿಪೆಂಡೆಂಟ್ ಆಗಿ ತನ್ನದೇ ಆದ ಒಂದು ನೆಲೆಯನ್ನು ಕಂಡುಕೊಡ್ತು. ಸೊ ನೀವು ಶುರು ಮಾಡೋ ಹೊತ್ತಿಗೆ ಸಿನಿಮಾ ಯಾವ ತರ ಇತ್ತು ಮತ್ತು ಸಿನಿಮಾದ ಬರವಣಿಗೆಗಳು ಹೇಗೆ ರೂಪುಗೊಳ್ತಾ ಇದೆ? ನಾನು 70ರ ದಶಕದಲ್ಲೇ ಮಲ್ಲಿಗೆಯಲ್ಲೇನೆ ಒಂದು ಸಣ್ಣ ಒಂದೊಂದೇ ಮಾತು ಅಂತ ಬರೀತೆ. ಯಾಕೆಂದ್ರೆ ಅದು ಕಥೆಗಳೇ ಪ್ರಧಾನವಾದ ಪತ್ರಿಕೆಯಲ್ಲಿ ನಾನು ನ್ಯೂಸ್ ಮಾಡೋಂಗಿಲ್ಲ, ವಿಮರ್ಶೆ ಎಲ್ಲ ಇರ್ಲಿಲ್ಲ ಅಲ್ಲಿ. ಒಂದೊಂದೇ ಮಾತು ಅಂತ ಒಂದು ಕಾಲಮ್ ಶುರು ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದು ಪ್ಯಾರಾದಲ್ಲಿ ಅಷ್ಟೇ, ಒಂದೇ ಪ್ಯಾರ ನಾಟಕ ನಡೀತು, ಇದು ನಡೀತು, ಇಷ್ಟೇ. ನಾಟಕದ ವಿಮರ್ಶೆ ಎಲ್ಲ ಹಾಕೋಕಲ್ಲಿ ಪರ್ಮಿಷನ್ ಇರಲಿಲ್ಲ. ಸೊ ಅದ್ರಲ್ಲಿ ಒಂದು ಲೈನಲ್ಲಿ ಅಷ್ಟಕ್ಕೆ ಬಹಳ ಥ್ರಿಲ್ ಆಗೋರು ಹುಡುಗರು. ಹಂಗೆ ನನಗೆ ಪುಟ್ಟಣ್ಣ ಅವರುಗಳಿದ್ದೆಲ್ಲ ಸ್ವಲ್ಪ ಪರಿಚಯ ಆಯ್ತು. ಅದ್ರ ನಂತರ ನನಗೆ ಉದಯವಾಣಿಯವರು 77ರಲ್ಲಿ ರೂಪತಾರ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಉದಯವಾಣಿ ಸಂಡೇ ಮತ್ತು ಫ್ರೈಡೆ ಪೇಪರ್ಗಳಿಗೆ ಹೌದು ಸಿನಿಮಾ ಬರೀಲೇಬೇಕಾಗಿತ್ತು, ಶುರುವಾಗಿತ್ತು. ಅಂದ್ರೆ ಅಲ್ಲಿ ಆ ಪುರವಣಿಗೆ ನಾನು ಬರೀತಾ ಇದ್ದೆ ಸಿನಿಮಾ ಬಗ್ಗೆ, ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು. ರೂಪತಾರ ಬಂದ್ಮೇಲೆ ಕಂಪ್ಲೀಟ್ ಇನ್ಚಾರ್ಜ್ ಆಗ್ಬಿಟ್ಟೆ ನಾನು. ರೂಪತಾರ ನನ್ಗೆ ಡೆಸಿಗ್ನೇಷನ್ ಕೊಟ್ಟಿಲ್ಲ ಅವರು. ತಮಾಷೆ ಏನು ಅಂದ್ರೆ ಉದಯವಾಣಿ ಮ್ಯಾನೇಜ್ಮೆಂಟ್ ಹೆಂಗೆ ಅಂದ್ರೆ ಕೆಲಸ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳೋರು, ಡೆಸಿಗ್ನೇಷನ್ ಕೊಡ್ತಿರ್ಲಿಲ್ಲ. ತುಷಾರದ ಅಸಿಸ್ಟೆಂಟ್ ಎಡಿಟರು, ಉದಯವಾಣಿ ಸ್ಪೆಷಲ್ ಕರೆಸ್ಪಾಂಡೆಂಟು, ಇದೇ ನನ್ನ ಡೆಸಿಗ್ನೇಷನ್. ರೂಪತಾರಕ್ಕೆ ಏನು ಗೊತ್ತಿಲ್ಲ. ಆದ್ರೆ ಫುಲ್ ಮ್ಯಾಗಝೈನ್ ಅಲ್ಲಿ 58 ಹೆಸರಲ್ಲಿ ನನ್ನ ಪೆನ್ ನೇಮ್ಗಳೇ ಒಂದ್ ಬಂಡಿ ಇವೆ. ಇಳಾ ಶುರುವಾಗಿದ್ದು ಪೆನ್ ನೇಮೆ. ಇಳಾ, ಧರಿತ್ರಿ, ಧಾರಿಣಿ, ವಸುಂಧರ, ಹೀಗೆ ಉದ್ದಕ್ಕೆ ಭೂಮಿಯ ಹೆಸರುಗಳು ಇವೆ. ನೀವು ರೂಪತಾರ ಹಳೆಯ ತೆಗೆದು ನೋಡಿದ್ರೆ ನಂದೇ ಒಂದು 50 ಲೇಖನೂ ಇರುತ್ತೆ. ಹಂಗೆ ಅಭ್ಯಾಸ ಆಯ್ತು. ಮತ್ತೆ ಒಂದು ನನ್ನ ಸ್ವಭಾವ, ನಾನು ಯಾವ ಕೆಲಸ ಮಾಡ್ತೀನೋ ಅದ್ರ ಬಗ್ಗೆ ಅರೆ ಜ್ಞಾನ ಇದ್ರೆ ಅದನ್ನು ಪೂರ್ಣ ಮಾಡ್ಕೊಳ್ಳೋ ದಿಕ್ಕಲ್ಲಿ ಕೆಲಸ ಮಾಡ್ತೀನಿ. ಆ ಮಾಧ್ಯಮವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಹೇಳಬೇಕು, ಎಷ್ಟು ಬರೀಬೇಕು, ಏನ್ ಮಾಡ್ಬೇಕು ಮಾಡ್ಕೊಂಡೆ. ಅಲ್ಲಿಂದ ನೀವು ಚಲನಚಿತ್ರ ಇತಿಹಾಸದ ಸಂಪುಟದ 2 ಸಂಪುಟದ ಸಂಪಾದಕ ಮಂಡಳಿನಲ್ಲಿ ಇದ್ರಿ. ಅದು ಕೂಡ ಕಾಂಟ್ರವರ್ಸಿ ಆಯ್ತು. ವಿಜಯ ಅವ್ರ ಜೊತೆಗೆ ಕಾಂಟ್ರವರ್ಸಿ ನೇರ
ಕಾಂಟ್ರವರ್ಸಿ ಆಯ್ತು. ಏನಾಯ್ತು ಅದು? ಅದು ನಾನು ಹೇಳಿದ್ರೆ ನನ್ನ ವರ್ಷನ ಆಗತ್ತೆ, ಆ ಕಡೆಯವರ ವರ್ಷ. ಅದು ಯಾವಾಗಲೂ ಚರಿತ್ರೆ ಅನ್ನೋದು ನಿಂತ ನೆಲೆ ಮೇಲೆನೆ. ಅದೇ ನಾವು ಬರ್ದಿದ್ರ ಬಗ್ಗೆ ನನ್ಗೇನು ಯಾವುದೇ ಅದು ಇಡೀ 2 ಸಂಪುಟದಲ್ಲಿ ನಂದು ಒಂದು ಲೇಖನೂ ಇಲ್ಲ. ನೀವು ಯಾಕೆ ಬರಲಿಲ್ಲ? ಬರೀಲಿಲ್ಲ ಯಾಕೆಂದ್ರೆ ಆಗ್ತಿರ್ಲಿಲ್ಲ, ಅಷ್ಟು ಮಾಹಿತಿ ಸಂಗ್ರಹ ಕೊಡಾಡ್ತಿದೆ. ತುಂಬಾ ಮಾಹಿತಿ ಏನೇನು ಇರಲಿಲ್ಲ, 0 ಇಂದ ಶುರುವಾಗಿರೋದು, ಅದು ಏನೂ ಇರಲಿಲ್ಲ ನಮ್ಮ ಹತ್ರ. ಬಟ್ ಕನ್ನಡ ಯೂನಿವರ್ಸಿಟಿಯಲ್ಲಿ ಹೋಗೊಂದು ಉಪನ್ಯಾಸ ಕೊಟ್ಟೆ ನಾನು. ಅವಾಗ MM ಕಲಬುರ್ಗಿ ಅವರು ವೈಸ್ ಚಾನ್ಸಲರು, ನೀನ್ ಇದನ್ನ ಮಾಡ್ಲೇಬೇಕವ ಅಂತ ಹಠ ಹಿಡಿದ್ಬಿಟ್ರು. ಆಮೇಲೆ ಇಲ್ಲಿ ಬಂದು ಹೇಳಿದೆ, ನೋಡಿ ನನಗೆ ಮಾಡುವಂತಿದ್ದಾರೆ, ನಾವೆಲ್ಲರೂ ಸೇರಿ ಮಾಡೋಣ, ದೊಡ್ಡ ಕೆಲಸ ಅಂತ ಹೇಳಿ ದೊಡ್ಡ ಪ್ಲಾನ್ ಮಾಡಿದ್ವಿ. ಅವ್ರಾದ್ರೆ ಒಂದ್ ಸಣ್ಣ ಪುಸ್ತಕ ಬರ್ಸೋರೇನೋ, ನಾವು ಸ್ವಲ್ಪ ದೊಡ್ಡದಾಗಿ ವಿಸ್ತಾರ ಮಾಡ್ಕೊಂಡ್ವಿ. ನಾವು ಪ್ರೊಡ್ಯೂಸ್ ಮಾಡಕ್ ತಯಾರಂತ KCM ಚಂದ್ರು ಮುಂದೆ ಬಂದ್ರು. ಅವಾಗ ಅವ್ರು ಪ್ರೆಸಿಡೆಂಟ್ ಆಗಿದ್ರು ವಾಣಿಜ್ಯ ಮಾಡಿ. ಸೊ ನಮ್ಗೊಂದು ಜಾಗ ಕೊಟ್ರು. ಸುಬ್ರಾಯರು ಬಂದ್ರು, MB ಸಿಂಗ್ ಬಂದ್ರು. ಆಕ್ಚುಲಿ ನಾನು, ಸುಬ್ರಾಯರು, MB ಸಿಂಗ್ 3 ಜನ ಮಾಡಿರೋ ಕೆಲಸ. ಸಂಪೂರ್ಣ ಜವಾಬ್ದಾರಿಯನ್ನ, ಅದರ ಪ್ರೊಡಕ್ಷನ್ ಜವಾಬ್ದಾರಿಯನ್ನ ಸಿಂಗ್ ಅವರೇ ತಗೊಂಡ್ರು. ಮತ್ತು 1-2 ಲೇಖನನೂ ಬರೆದ್ರು. ಸುಬ್ರಾಯರು 1 ಲೇಖನ ಬರೆದಿದ್ದಾರೆ. ಇನ್ನು ಒಬ್ಬೊಬ್ರು 10 ವರ್ಷಗಳನ್ನ ಡಿವೈಡ್ ಮಾಡಿಕೊಂಡು ಬೇರೆ ಬೇರೆಯವ್ರು ಬರೆದಿದ್ದಾರೆ. ನನಗೆ ಬರೆಯೋಕೆ ಟೈಮ್ ಆಗಲಿಲ್ಲ. ಆದರೆ ಅಷ್ಟು ಲೇಖನಗಳಿಗೆ ಮಾಹಿತಿಯನ್ನು ಒದಗಿಸೋ ಕೆಲಸ. ಇಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹೋಗ್ತಿದ್ದೆ, ಅಲ್ಲೆಲ್ಲೋ ಹೋಗ್ತಿದ್ದೆ. ಅಲ್ಲೆಲ್ಲ ಹಳೆಯ ಪತ್ರಿಕೆಗಳು, ಸಣ್ಣದೊಂದು ಜಾಹೀರಾತು ಸಿಕ್ಕರು ಕೂಡ ಅದನ್ನು ಕಲೆಕ್ಟ್ ಮಾಡ್ಕೊಂಡ್ಬರೋದು, ಇಂಟರ್ವ್ಯೂಗಳು ಮಾಡೋದು, ಸೆನ್ಸಾರ್ ಆಫೀಸ್ಗೆ ಹೋಗಲ್ಲಿರೋ ಫೈಲ್ಗಳು ತೆಗೆಸಿ ಇಲ್ಲಿ ಬಂದು ಸಬ್ಸಿಡಿ ಫೈಲ್ಗಳಲ್ಲಿ ಆ ಸಿನಿಮಾ ಡೀಟೇಲ್ಸ್ ಓದಲ್ಲ. ಆಮೇಲೆ ಹಳೇ ಸಿನಿಮಾ ಹಾಡುಗಳು ಬರೋದು, ಮುಂಚೆ ಎಲ್ಲ ಪುಸ್ತಕ ಬರೋದು, ಹಾಡಿನ ಪುಸ್ತಕ. ಅದ್ರಲ್ಲಿ ಒಂದು ಸಿನಾಪ್ಸಿಸ್, ಕ್ಯಾಸ್ಟಿಂಗು ಎಲ್ಲ ಸಿಗೋದು ನಮ್ಗೆ. ಅದು ಹಾಡುಗಳು, ಹಾಡಿರೋರು ಯಾರು, ಹಾಡು ಬರೆದವ್ರು ಯಾರು ಎಲ್ಲ ಇರೋದು. ಅವೆಲ್ಲ ಕಲೆಕ್ಟ್ ಮಾಡೋದೇ ಆಗ್ಬಿಡೋದು. ತುಂಬಾ ಆಗ್ತಿತ್ತು ಕೆಲಸ. ಹಾಗಾಗಿ ನನಗೆ ಬರೆಯೋಕೆ ಟೈಮ್ ಆಗ್ಲಿಲ್ಲ. ಇವ್ರು ಬರೆಯೋರ್ಗೆಲ್ಲ ಮೆಟೀರಿಯಲ್ಗಳು ಕೊಡೋದೇ ಆಗೋಯ್ತು. ಮುನ್ನುಡಿಗಳು ಅವೆಲ್ಲ ನಾನು ಬರೆದಿರೋದು. ಅದಿರ್ಲಿ, ಏನೇ ಆದ್ರೂ ನಮ್ಮ ಜವಾಬ್ದಾರಿ ಬಿಡಿ, ಅದಕ್ಕೆ ನಾನು ಯಾವುದನ್ನು ಇಲ್ಲ ಅನ್ನಲ್ಲ. ಬಟ್ ಅದಕ್ಕೋಸ್ಕರ ಒಂದು ಪರಿಣಿತರ ಸಮಿತಿ ಮಾಡಿದ್ವಿ. 12 ಜನ ಪರಿಣಿತರು. ಅಷ್ಟು ಜನ ಓದಿ ಅವ್ರು ಓಕೆ ಮಾಡಿದ ಮೇಲೆ ಅದು ಹಚ್ಚಿಗೆ ಹೋಗಿರೋದು. ಅದ್ರಲ್ಲಿ ವೈಕುಂಠರಾಜುನು ಇದ್ರು, ಇವರು ತರಂಗದ ಎಡಿಟರ್ ಗುಲ್ವಾಡಿ ಇದ್ರು, BM ಕೃಷ್ಣಸ್ವಾಮಿ ಇದ್ರು, ಸುಮಾರು ಜನ, ವಿಜಯ್ ಭಾಸ್ಕರ್ ಇದ್ರು, ಗಿರೀಶ್ ಕಾಸರವಳ್ಳಿ ಇದ್ರು, KSL ಸ್ವಾಮಿ ರವಿ ಇದ್ರು, ಎಷ್ಟೊಂದು ಜನ ಇದ್ರು, ವಾದಿರಾಜ್ ಇದ್ರು, ಸಜ್ಜನಯ್ಯ ಇದ್ರು. ವಿವಾದ ಶುರುವಾಗಿದ್ದು ಗಂಗಾಧರ ಮೊದಲಿಯಾರವರು ಪ್ರಜಾವಾಣಿಯಲ್ಲಿ ಒಂದು ಲೇಖನ ಪಬ್ಲಿಷ್ ಮಾಡಿದ್ರು, ಒಂದು ಫೈನ್ ವಾರ್ನಿಂಗ್. ಇದರಲ್ಲಿ ಇಂತಿತ್ತು ಈ ಸಂಬಂಧ ವಾಕ್ಯಗಳು ಅಂತ ನೋಡಿ. ಒಂದು ಪ್ಯಾರಾದಲ್ಲಿ ಪತ್ತಾರ್ ಅವರ ದೌರ್ಬಲ್ಯ ಏನು ಅಂದ್ರೆ ಅಂದ್ಬಿಟ್ಟು ಏನೋ ಹೇಳಿರ್ತೀವಿ, ಅಥವಾ ಇದು ಒಂದು ಮಾತು ಹೇಳ್ಬಿಟ್ಟು ಆಮೇಲೆ ನಿಮ್ಮನ್ನು ತುಂಬಾ ಹೊಗಳಿರ್ತೀವಿ. ಅದನ್ನು ಬಿಟ್ಟು, ಹಿಂದಿಂದು ಬಿಟ್ಟು ಮುಂದಿಂದು ಬಿಟ್ಟು, ಪತ್ತಾರ್ ಅವರಲ್ಲಿ ದೌರ್ಬಲ್ಯವಿತ್ತು ತಗೊಂಡ್ಬಿಡೋದು. ಹಂಗೆ ಮಾಡಿ ಒಂದು ಲೇಖನ ಪ್ರಕಟ ಮಾಡಿದ್ರು. ಅವ್ರಿಗೆ ನನ್ನ ಮೇಲೆ ಒಂದು ಸ್ವಲ್ಪ ಕೋಪ ಇತ್ತು. ಹಿಂದೆ ಅವರೊಂದು ಪುಸ್ತಕ ಬರೆದಾಗ ಅದ್ರ ಬಿಡುಗಡೆ ಸಂದರ್ಭದಲ್ಲಿ ನಾನು ಕಠಿಣವಾಗಿ ವಿಮರ್ಶೆ ಮಾಡಿದ್ದೆ. ಅವರೊಂದು ಚಲನಚಿತ್ರ ಇತಿಹಾಸ, ಅದ್ರಲ್ಲಿ ತುಂಬಾ ತಪ್ಪುಗಳಿವೆ ಅಂತ ನಾನು ಮಾತಾಡಿದ್ದೆ. ಆ ಕೋಪ ಇತ್ತು ಅವ್ರಿಗೆ. ಸೊ ಆ ಕೋಪ ಅವರು ಒಬ್ರು ಸಂಪಾದಕರ ಮಂಡಳಿಯಲ್ಲಿದ್ರು. ಆದ್ರೂ ಅವರು ಬರೀಕ್ ಹೇಳಿದ್ವಿ ಒಂದು ಲೇಖನ ಸರಿಯಾಗಿ ಬರೀಲಿಲ್ಲ, ಅದನ್ನ ಬೇರೆಯವ್ರು ಬರಿಬೇಕಾಯ್ತು. ಅದೆಲ್ಲ ಇದ್ರೂ ಅವ್ರಿಗೆ ಕೋಪ ಇತ್ತಲ್ಲ, ಅದನ್ನ ತೀರ್ಸ್ಕೊಳಕ್ ಒಂದು ದಾರಿ ಸಿಕ್ತಿಲ್ಲಿ ಬರೆದ್ರು. ಅದು ರಾಜ್ಕುಮಾರ್ ಅವರು ಮೇಲೆ ಬಂದಿದೆ ಅನ್ನೋದೊಂದು ದೊಡ್ಡ ಇಶ್ಯೂ ಮಾಡಿ ಅವ್ರ ಜೊತೆ ಸ್ವಲ್ಪ ಬರ್ಗೂರು ರಾಮಚಂದ್ರಪ್ಪನವ್ರು ಸೇರ್ಕೊಂಡ್ರು. ತುಂಬಾ ರಂಪ ಮಾಡಿಬಿಟ್ರು. ಅದು ಎಲ್ಲಿವರೆಗೂ ಹೋಯ್ತು ಅಂದ್ರೆ, ನಾವು ಹೇಳಿದ್ವಿ ಏನು ದೋಷಗಳು ಅಂತ ಹೇಳ್ತಿರೋ ತೋರಿಸಿ, ನಾವು ಆಧಾರ ಇರೋದನ್ನ ಹೇಳ್ತೀವಿ, ಯಾವ ಆಧಾರದ ಮೇಲೆ ಬರೆದಿದ್ದಾರೆ ಅನ್ನೋದನ್ನ ನಾವು ಹೇಳ್ತೀವಿ. ಅದು ಒಪ್ಪಿಗೆ ಆಗದೆ ಹೋದ್ರೆ ತಿದ್ದುಪಡ ಮುದ್ರಣದಲ್ಲೇ ಹೇಳಿದೀವಿ, ಮುನ್ನುಡಿಯಲ್ಲೇ ಹೇಳಿದೀವಿ. 1,000 ಪ್ರತಿಯನ್ನು ಹಾಕಿದೀವಿ. ಹಿಂದ್ಗಡೆ 4 ಪುಟ ಖಾಲಿ ಬಿಟ್ಟಿದ್ವಿ, ಏನಾದ್ರು ಮಾರ್ಕ್ ಮಾಡಕ್ಕೆ, ಓದೋರು ದೋಷಗಳು ಕಂಡ್ರೆ ಮಾರ್ಕ್ ಮಾಡ್ಲಿ ಅಂತ.
ನಾವು ಮರುಮುದ್ರಣದಲ್ಲಿ ಇದನ್ನೆಲ್ಲ ಸರಿಪಡಿಸ್ತೀವಿ ಅಂತೆಲ್ಲ ಹೇಳಿದ್ವಿ. ಆದ್ರೆ ಇದು ಯಾವ ಮಾತನ್ನು ಕೇಳಿ ಗುರಿಯೇ ಒಬ್ರನ್ನ ಹೊಡೆಯೋದಾಗಿತ್ತಾದ್ರಿಂದ ಬಾಬು ಅವ್ರಿಗೆಲ್ರಿಗೂ ರಾಜ್ಕುಮಾರ್ ಅವರ ಮನೆ ಒಳಗೆ ಹೋಗ್ಬೇಕಾಗಿತ್ತು. ಒಬ್ಬೊಬ್ಬರಿಗೆ ಒಂದೊಂದು ಒಳ ಉದ್ದೇಶಗಳಿದ್ವು. ಹಾಗಾಗಿ ಅವರೆಲ್ಲ ಒಟ್ಟಾದ್ರು. ಅವರು ಬಹಳ ಕೆಟ್ಟದಾಗೂ ಮಾತಾಡಿದ್ರು. ರಾಜೇಂದ್ರ ಸಿಂಗ್ ಬಾಬು ಅವರು ಉದಯ ಟಿವಿಯಲ್ಲಿ ನಮ್ಮ ತೇಜಸ್ವಿನಿ ಇದು ಮುಖಾಮುಖಿ ಅದು ನಿಂತು ಹೋಗಿದ್ದ ಕಾರ್ಯಕ್ರಮ ಮತ್ತೆ ಶುರು ಮಾಡಿಸಿ ಬಾಬು ಮಾತಾಡಿದ್ದು ಇವ್ರಿಗೆ ಮನೆಗೆ ಹೋಗಿ ಅಟ್ಟಿಸ್ಕೊಂಡು ಹೋಗಿ ಕಲ್ಲಲ್ಲಿ ಹೊಡಿಬೇಕು ನಮ್ಗೆಲ್ಲ ಆ ತರ ಎಲ್ಲ ಮಾತಾಡಿದ್ರು. ಆಮೇಲೆ ಜಾತಿ ಬಗ್ಗೆ ಎತ್ಬಿಟ್ರು. ಅದು ಬಹಳ ಅಸಹ್ಯಾಗಿದ್ದು. ಅದು ನಮ್ಗೆ ಜಾತಿ ಏನಂದ್ರೆ ವಿಷ್ಣುವರ್ಧನ್ ಫೋಟೋ ಹತ್ತಿದೆ, ಅಂಬರೀಷ್ ಫೋಟೋ ಎಂಟೇ ಇದೆ. ಹಿಂಗೆ ಈಗ ಅಭಿನಯ ಅನ್ನುವ ಒಂದು ಕ್ಷೇತ್ರದಲ್ಲಿ ನೀವು ಅಂಬರೀಷದು ಅಭಿನಯ ಇರುವ ಮುಖ ಎಷ್ಟು ತೋರಿಸ್ಬಲ್ರಿ? ಅವರು ಫೈಟಿಂಗ್ ಅಲ್ಲಿ ಎಕ್ಸ್ಪರ್ಟು. ನೀವು ಫೈಟಿಂಗ್ ಲೇಖನ ತಗೊಂಡ್ರೆ ಅಂಬರೀಷ್ದೇ ಜಾಸ್ತಿ ಇರುತ್ತೆ. ಅವ್ರನ್ನ ಅಭಿನಯ ಅಂತ ಹೆಂಗೆ ಹೇಳ್ತೀರಿ? ಅವ್ರ ಮುಖದ ಎಕ್ಸ್ಪ್ರೆಷನ್ ಎಷ್ಟು ಸಿಗುತ್ತೆ ನಿಮ್ಗೆ? ಸೊ ಸಹಜವಾಗಿ ಅವ್ರ ಫೋಟೋ ಜಾಸ್ತಿ ಇರ್ತೀವಿ. ಅದ್ರಲ್ಲಿ ಜಾತಿ ತಂದ್ಬಿಟ್ರೆ ನಾವೇನ್ ಮಾಡೋಣ? ಉದ್ದಕ್ಕೂ ಜಾತಿ ತಂದ್ರು. ನನ್ನನ್ನ ಸುಬ್ರಾಯರನ್ನ ಗುರಿ ಮಾಡಿದ್ರು. MP ಸಿಂಗ್ ಅವ್ರದ್ದು ಒಂದ್ ಕಡೆ ಒಂದ್ ಹೆಸರು ಬರ್ಲಿಲ್ಲ. 3 ಜನ ಎಡಿಟರ್ಸ್. ಸುಬ್ರಾಯರ್ ಏನ್ ಮಾಡ್ಬಿಟ್ರು? ಹೆದರ್ಬಿಟ್ರು. ಅವ್ರಿಗೆ ಇಂಡಸ್ಟ್ರಿ ಬೇಕಾಗಿತ್ತು, ಅವ್ರಿಗೆ ಏನೇನೋ ಸಮಸ್ಯೆಗಳಿದ್ವು. ಅವರು ತಪ್ಪಿಸ್ಕೊಂಡ್ಬಿಟ್ರು. ಒಂದ್ ತರದಲ್ಲಿ ಅಪಾಲಜಿ ಬರ್ಕೊಟ್ರಂತೆ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ದಿರೋ ವಿಷಯ ನಾನು ಫೇಸ್ ಮಾಡಿದೆ. ಯಾರು ಏನ್ ಬೇಕಾದ್ರೆ ನಾನು ಕೋರ್ಟ್ಗೂ ಹೋಗ್ಬೇಕು ಅಂತಿದ್ದೆ. ನಾನು ಹನುಮಂತರಾಯಪ್ಪ ಅವ್ರ ಹತ್ರ ಹೋಗಿ ಮಾತು ಕೂಡ ಆಡಿದೆ. ಅವರು ಪುಸ್ತಕನೂ ಓದಿ ಎಲ್ಲ ಮಾಡಿ ನಾನ್ ರೆಡಿ ಅಮ್ಮ ಕೇಸ್ ಹಾಕಕ್ಕೆ, ಇನ್ನು ಜೊತೆ ಕೆಲಸ ಮಾಡಿದವರೆಲ್ಲ ನಿನ್ ಪರ ಮಾತಾಡ್ತಾರ ಅಂತ ಕೇಳಿದ್ರು. ನನ್ಗೆ ಆ ಗ್ಯಾರಂಟಿ ಕೊಡಕ್ ಸಾಧ್ಯ ಆಗ್ಲಿಲ್ಲ. ಅವ್ರು ಹೇಳಿದ್ರು ಆಗಲ್ಲ ಅಮ್ಮ, ಅವ್ರೆಲ್ರೂ ಬಂದು ಹೌದು ಅಂತ ಹೇಳಿದ್ರೆ ಮಾತ್ರ ಮಾಡಕ್ಕಾಗತ್ತೆ, ನೀನ್ ಒಬ್ಬಳ ಪರ ನಿಂತ್ಕೊಳಕ್ಕಾಗಲ್ಲ, ಇದು ಸಮೂಹ ಮಾಡಿರೋ ಕೆಲಸ ಅಂದ್ರು. ನಾನು ಕೇಸ್ ಹಾಕ್ಲಿಲ್ಲ. ಆದ್ರೆ ನನಗೆ ತುಂಬಾ ಕೊಡಬಾರದು ಕಷ್ಟ ಕೊಟ್ಬಿಟ್ರು. ಯಾಕಂದ್ರೆ ನಾನು ಒಬ್ಬಳೇ ಸಿಗ್ತಾ ಇದ್ದೆ ಎಲ್ರಿಗೂ. ಪೇಪರ್ನವ್ರಿಗ ನಾನೇ ಸಿಗ್ತಿದ್ದೆ. ನಾನು ಯಾರಿಗೂ ನಾನು ಸಿಗದಲ್ಲೇ ತಲೆಮರೆಸ್ಕೊಂಡು ಹೋಗುವಂಥದ್ದು ನಾನು ಏನ್ ತಪ್ಪು ಮಾಡಿದೀನಿ? ಹಾಗಾಗಿ ಒಂಥರ ನನ್ನ ಜೀವನದಲ್ಲಿ ಪ್ರಾಯಶಃ ಇಂಥ ಇನ್ನೊಂದು ಅವಮಾನ ಆಗಿಲ್ಲ. ಅಷ್ಟು ನೊಂದ್ಕೊಂಡೆ. ಒಂಥರ ಮತ್ತೊಂದ್ಸಲ ನಾನು ಈ ಪುಸ್ತಕದಲ್ಲಿ 1-2 ಕಡೆ ಆತ್ಮಹತ್ಯೆ ಬಗ್ಗೆ ಹೇಳಿದ್ದೀನಿ. ನನ್ಗೆ ಹಂಗ ಅನ್ನಿಸ್ಬಿಟ್ಟಿತ್ತು. ಅಂದ್ರೆ ಅಭಿಮಾನಿಗಳೆಲ್ಲ ಊರುಗಳಲ್ಲಿ ಮೆರವಣಿಗೆ ತೆಗೆದ್ರು. ಈಗಲೂ ಹುಟ್ಕೋತಾರೆ. ನಿಮ್ಗೆ ಹೇಳಿದ್ರೆ ಅವರೇ ಅಭಿಮಾನಿ ಸಂಘವೇ ಆಗ್ಬೇಕು ಅಂತಿಲ್ಲ. ಅವ್ರು ಹುಟ್ಕೋತಾರೆ. ಊರಲ್ಲೆಲ್ಲ ಅಭಿಮಾನಿಗಳಿರ್ತಾರೆ. ಅವ್ರ ಹೆಸರು ಹೇಳಿದ್ರೆ ರಾಜ್ಕುಮಾರ್ ಪತ್ರಿಕೆಗಳು ಪುಸ್ತಕನೇ ಯಾರಿಗೂ ಸಿಕ್ಕಿಲ್ಲ. ಟ್ಯಾಬ್ಲಾಯ್ಡ್ಗಳ ಸಿಕ್ಕಾಪಟ್ಟೆ ಬರೋದು ಕೆಟ್ಟ ಕೆಟ್ಟದಾಗಿ. ಅದು ತುಂಬಾನೇ ನನಗೆ ಎಫೆಕ್ಟ್ ಆಯ್ತು. ಆಮೇಲೆ ನಮ್ಮ ಪ್ರೆಸ್ಗೆ ಎಣ್ಣೆ ಹಾಕಿ ಬೆಂಕಿ ಹಚ್ತೀವಿ ಅಂದ್ರು. ಹೊಡಿ ನನ್ಗೆ ಇದ್ದಿದ್ದ ಆತಂಕ ಸುರೇಶ ಫಿಲ್ಮ್ ಫೀಲ್ಡ್ ಅಲ್ಲಿ ಇದ್ದ. ಪ್ರೆಸ್ಗೆ ಯಾರೋ ಬಂದ್ ಬೆಂಕಿ. ನನ್ನ ಮಕ್ಕಳಿಗೆ ನಾನು ತೊಂದರೆ ಕೊಟ್ಟು ನಾನು ಹಠ ಸಾಧಿಸೋದು ಏನು? ಹಾಗಂತ ನಾನು ಯಾರನ್ನೂ ಅಪಾಲಜಿ ಕೇಳಲಿಲ್ಲ. ಐ ವಾಸ್ ಸೈಲೆಂಟ್. ಎಲ್ಲದಕ್ಕೂ ಸೈಲೆಂಟ್. ಬಟ್ ಈ ತರ ಕೆಲಸ ಮಾಡೋದೇನು ನಿಲ್ಸಲಿಲ್ಲ ನೀವು? ಅದಾದ್ಮೇಲೆ ನಂತರ ಬಂದದ್ದು ಕಲಾದರ್ಶನ. ಹೌದು ಹೌದು, ನಾನು ಯಾವ್ದನ್ನು ನಿಲ್ಸಿಲ್ಲ. ಕಲಾದರ್ಶನದ ವಾಲ್ಯೂಮ್ ಕೂಡ ಅದೊಂದು ಬೇರೆದೇ ಪ್ರಯತ್ನ. ಅದು ಕಲೆಗಳು, ಅದು ನನಗೆ ಸಂಕುಲದ ಅನುಭವ ಇತ್ತು. ಹೌದು, ಕೃಷ್ಣಯ್ಯನವ್ರ ಜೊತೆ ಸೇರಿ ಕೆಲಸ ಮಾಡಿದ್ರು. ಅದು ಕೂಡ ಒಂದು ವಿಶಿಷ್ಟವಾದ ಕೆಲಸ. ಬೆಂಗಳೂರು ದರ್ಶನ ಹಾಗೆ. ಅಂದ್ರೆ ಆ ತರದ ಕೆಲಸಗಳು ಕಂಟಿನ್ಯೂಸ್ ಆಗಿ ಮಾಡ್ತಾನೆ. ಯಾವುದನ್ನು ನಿಲ್ಸಲ್ಲ ಸರ್, ಯಾರಿಗೂ ಹೆದರಲ್ಲ ಸರ್. ಮನ್ಸಿಗೆ ನೋವಾಗತ್ತೆ ಅಷ್ಟೇ. ಈಗಲೂ ನೆನ್ಸ್ಕೊಂಡಾಗ ನೋವಾಗತ್ತೆ. ಅದಕ್ಕೋಸ್ಕರ ಹೆದರಲ್ಲ. ಅದೇ ಸಿಂಗ್ ಬಾಬು ನನಗೆ ಅವಾರ್ಡ್ ಬಂದಿದ್ದಕ್ಕೆ ಕಂಗ್ರಾಚುಲೇಟ್ ಮಾಡ್ತಾರೆ. ನನಗೇನಾದ್ರು ಡೌಟ್ಸ್ ಬಂದ್ರೆ ಫೋನ್ ಮಾಡಿ ಕೇಳಿ. ಸ್ನೇಹ ಬರ್ಗು ರಾಮಚಂದ್ರಪ್ಪನವ್ರು ನನ್ನ ಹತ್ರ ಚೆನ್ನಾಗಿದ್ದಾರೆ. ಆದ್ರೆ ಅವರಿಂದಲೇ ಈ ಪುಸ್ತಕಕ್ಕೆ ಬಂದಿದ್ದು ತೊಡಕು. ಅವ್ರಿಗೆ ವಾಯ್ಸ್ ಇತ್ತು. ಇಲ್ಲಿ ಯೂನಿವರ್ಸಿಟಿಯಲ್ಲಿ ಅವರು ಸೆನೆಟ್ ಮೆಂಬರ್ ಆಗಿದ್ರು. ಅಲ್ಲಿ ರಾಜ್ಕುಮಾರ್ಗೆ ಹತ್ರ ಆಗಿದ್ರು. ಆದ್ರೆ ಅವ್ರು ಮಾಡೋದಿಲ್ಲ, ಮಾಡಿದ್ರು. ಆದ್ರೆ ನನ್ಗೇನದ್ರಿಂದ ತಿರ್ಗಾಡನ ಮಾಡಿದ್ರು. ನೀವ್ ಹೇಳ್ತೀರಿ ಅವ್ರು ಡೆರೋಗೇಟರ್ ಅನಿಸ್ತಲ್ಲ. ಆದ್ರೆ ಆಮೇಲೆ ಏನೋ ತಿದ್ದಿಸಿ ಇನ್ನೊಂದು ಸಮಿತಿ ಮಾಡಿ ಏನೋ ತಂದ್ರಂತೆ. ನನಗೇನ್ ಕೊಟ್ಟಿಲ್ಲ.
ನನ್ಗೇನು ಕೊಟ್ಟಿಲ್ಲ. ಅಕಾಡೆಮಿ ಇದು ಯೂನಿವರ್ಸಿಟಿ ಏನ್ ಸಂಬಂಧ ಇಲ್ಲ, ಅದು ಇಲ್ಲ. ಯೂನಿವರ್ಸಿಟಿ ಏನೂ ಇಲ್ಲ ಅದರಲ್ಲಿ, ಬರೀ ಫಿಲ್ಮ್ ಚೇಂಬರ್ ಯೂನಿವರ್ಸಿಟಿಯಲ್ಲಿ 1000 ಪುಸ್ತಕನೂ ಖರ್ಚಾಗಿದೆ, ಅಷ್ಟು ಗೊತ್ತು ನಂಗೆ. ಬೋರ್ಲಿಂಗಯ್ಯ ಹೇಳಿದ್ರು, ಕಾಪೀಸ್ ಇಲ್ಲ ಅಮ್ಮ, ಮುಗ್ದೋಗಿದೆ. ಈ ತರದ ಪ್ರಶ್ನೆ ಬಂದಾಗ, ಸವಾಲ್ ಬಂದಾಗ, ಕಿರಿಕಿರಿ ಅನ್ನಿಸಿದಾಗ ಅದನ್ನ ಮುಖಾಮುಖಿಯಾಗುವ, ಅದನ್ನ ಎದುರಿಸಬಹುದಾದ ಒಂದು ವಿಲ್ ಬೇಕಾಗ್ತದೆ, ಒಂದು ಇಚ್ಛಾಶಕ್ತಿ ಬೇಕಾಗ. ಅದನ್ನ ಎಲ್ಲಿಂದ ಇನ್ಸ್ಪಿರೇಷನ್ ಡ್ರಾ ಮಾಡ್ತಾರೆ? ಜನಪ್ರಿಯತೆ ಇದೆ ಸರ್ ನನಗೆ. ಯಾರೋ ಅಷ್ಟು ಜನ ಕೂಗಾಡಿದ್ರು, ಮಾತಾಡಕ್ ಆಗದೆ ಇದ್ರು ನನ್ನ ಪರ ಇದ್ದವ್ರು ಇದ್ರು, ಒಂದಷ್ಟು ಜನ ಇದ್ರು. ಅದರಲ್ಲೂ ಚಿದಾನಂದ ಮೂರ್ತಿಗಳಂತವ್ರು, ಚಿದಾನಂದ ಮೂರ್ತಿಗಳು, ಎಲ್ ಎಸ್ ಶೇಷಗಿರಾಯರು, ಗಿರೀಶ್ ಕಾಸರಳ್ಳಿ, ಹೀಗೆ ಒಂದಷ್ಟು ಜನ ಒಂದು ಪತ್ರನೂ ಬರೆದ್ರು, ಸಿದ್ಧಲಿಂಗಯ್ಯ ಅವರೆಲ್ಲ ಆ ಟೈಮ್ನಲ್ಲಿ. ಅಂದ್ರೆ ಎಲ್ಲೋ ಒಂದ್ ಕಡೆ ನನ್ನನ್ನ ನಾನು ತಪ್ಪು ಮಾಡಿಲ್ಲ ಅಂತ ಹೇಳುವಂತ ಒಂದಷ್ಟು ಜನ ಇದಾರಲ್ಲ, ಅವರೇ ನನಗೆ ಶಕ್ತಿ. ಸೊ ಮತ್ತೊಂದ್ಸಲ ಕುದಿ ಹೆಸರಿಗೆ ಪ್ರಶಸ್ತಿ ಬಂದದಕ್ಕೆ ಅಭಿನಂದನೆಗಳು ಮುಕ್ತಮ್ಮ ಕಡೆಯಿಂದ. ನಿಮ್ಗೆ ಎರಡನೇದು ಮೂರನೇದು ಎಷ್ಟು ಬರ್ತದೆ? ಅದರಲ್ಲಿ ಬರೀ ಸಾಹಿತ್ಯ ಮಾತ್ರ ಸಂಬಂಧ ಅಲ್ಲದೆ ಪತ್ರಿಕೋದ್ಯಮ, ಸಾಹಿತ್ಯ, ರಂಗಭೂಮಿ, ಸಿನಿಮಾ, ಅಲ್ಲಿರುವ ರೈಟರ್ಸು, ಲೇಖಕರು ಎಲ್ಲರೂ ಈ ಸಲ 2ನೇ ಆವೃತ್ತಿನಲ್ಲಿ ಬರ್ತದೆ. ಅದೊಂದು ಒಟ್ಟಾರೆಯಾಗಿ ಕನ್ನಡದ ಸಂಸ್ಕೃತಿಯ ಒಂದು ಕಾಲಘಟ್ಟದ ಐತಿಹಾಸಿಕ ದಾಖಲೆ ಕೂಡ ಆಗುವ. ಅಲ್ಲಿ ಒಂದು ಕುಟುಂಬದ ಸಂಕಟ ಇದ್ರೆ, ಇಲ್ಲಿ ಸಮಾಜಕ್ಕೆ ಬಂದ್ಮೇಲೆ ಅನೇಕರ ಜೊತೆ ಸಂಕಟ ಪಟ್ಟಿದ್ದು ಇರುತ್ತೆ. ಸೊ ಅದು ಕೂಡ ಬೇಗ ಬರ್ಲಿ ಅಂತ ಆಶಿಸ್ತಾ ನಮ್ಮ ಜೊತೆ ಇಷ್ಟೊತ್ತು ಕಳೆದಕ್ಕೆ ಧನ್ಯವಾದಗಳು.